ಕಾಂತಾರ ಒಂದು ದೊಡ್ಡ ಹೆಸರಾಗುತ್ತೆ. ಬಟ್ ಈ ಲೆವೆಲ್ ವರೆಗೂ ಹೋಗುತ್ತೆ ಅನ್ನೋ ಒಂದು ಯಾರಿಗಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸರ್? ಒಂದ್ಸತಿ ನೋಡಿ ಲಿಟ್ರಲಿ ನಾನು ಗುರು ಪ್ರಕಾಶ್ ಅಣ್ಣ ಎಲ್ಲ ವಿ ಹ್ಯಾಡ್ ಟಿಯರ್ಸ್. ಅವ್ರದ್ದು ಲಾಸ್ಟ್ ಅಲ್ಲಿ ವಿತೌಟ್ ಮ್ಯೂಸಿಕ್ ನೋಡಿದ್ವಿ ಅವಾಗ, ತುಂಬಾ ರಫ್ ಮ್ಯೂಸಿಕ್ ಇಟ್ಕೊಂಡು. ಸೊ ಆ ಲಾಸ್ಟ್ ಅಲ್ಲಿ ನೀವೇನ್ ಆ ಕ್ಲೈಮ್ಯಾಕ್ಸ್ ಪಾರ್ಟ್ ನೋಡ್ತೀರಾ, ಹೈಲೈಟ್ ಮೂವಿದು, ಅದೇನ್ ಎಲ್ರಿಗೂ ಗೂಸ್ ಬಂಬ್ಸ್ ಬಂದ್ಬಿಟ್ಟಿತ್ತು. ನನ್ಗೆ ಫಸ್ಟ್ ಗೂಸ್ ಬಂಬ್ ಬಂದಿದ್ದು. ಇವತ್ತು ನಾವು ಮಾತಾಡ್ತಾ ಇದೀವಿ GL ಶ್ಯಾಮ್ ಪ್ರಸಾದ್ ಅವ್ರ ಜೊತೆ. ಇವರು ಕಾಂತಾರ ಚಿತ್ರದ ಕೋ ರೈಟರ್ ಮತ್ತೆ ಕಾಂತಾರ ಚಾಪ್ಟರ್ 1 ನಲ್ಲಿ ಕೂಡ ಅಸಿಸ್ಟ್ ಮಾಡಿದವರು. ಈ ಎಪಿಸೋಡ್ ಅಲ್ಲಿ ನಾವು ಕೇಳ್ತಾ ಇದೀವಿ ಕಾಂತಾರ ಹೇಗ್ ಸ್ಟಾರ್ಟ್ ಆಯಿತು, ಕಾಂತಾರ ರೈಟಿಂಗ್ ಜರ್ನಿ ಹೇಗಿತ್ತು, ಆ ಗೂಸ್ ಬಂಪ್ ಸೀನ್ಸ್ ಪೇಪರ್ ಇಂದ ಸ್ಕ್ರೀನ್ಗೆ ಹೇಗ್ ಬಂದ್ವು, ರೈಟಿಂಗ್ ಟೈಮಲ್ಲಿ ನಡೆದಂಥ ಕೆಲವು ರೋಚಕ ಕಥೆಗಳೇನು, ಎಂಟೈರ್ ಸ್ಕ್ರಿಪ್ಟ್ ಬರೆಯೋಕೆ ಎಷ್ಟು ಟೈಮ್ ಆಯಿತು, ಶೂಟಿಂಗ್ ಜರ್ನಿ ಹೇಗಿತ್ತು, ಮತ್ತೆ ರಿಷಬ್ ಶೆಟ್ಟಿ ಅವರು ಹೇಗೆ ಎಕ್ಸಾಂಪಲ್ ಆಗಿ ಲೀಡ್ ಮಾಡಿದ್ರು. ಅಷ್ಟೇ ಅಲ್ಲ, ರೈಟರ್ಸ್ಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತಾ ಇಂಡಸ್ಟ್ರಿಯಲ್ಲಿ. ಒಂದು ಮೂವಿ ಹಿಟ್ ಆಯಿತು, ಸಕ್ಸಸ್ ಬಂತು ಅಂತಂದರೆ ಆ್ಯಕ್ಟರ್ಸ್ನ ರೆಕಗ್ನೈಸ್ ಮಾಡ್ತಾರೆ, ಪ್ರೊಡ್ಯೂಸರ್ಸ್ನ ರೆಕಗ್ನೈಸ್ ಮಾಡ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಡೈರೆಕ್ಟರ್ಸ್ನ ರೆಕಗ್ನೈಸ್ ಮಾಡ್ತಾರೆ. ಬಟ್ ಇನ್ ಜನರಲ್ ಇಂಡಸ್ಟ್ರಿಯಲ್ಲಿ ರೈಟರ್ಸ್ಗೆ ಏನು ರೆಕಗ್ನಿಷನ್ ಸಿಗಬೇಕು ಸಿಗುತ್ತಾ ಸರ್ ಒಂದು ಮೂವಿಗೆ? ಬೇಂದ್ರೆ ಅವ್ರಿಗೆ ಪ್ರಿಂಟ್ ಮಾಡೋಕ್ಕೆ ಮತ್ತು ಇದಕ್ಕೆ ದುಡ್ಡಿರ್ತಿರ್ಲಿಲ್ಲ. ರೋಡ್ ಎಲ್ಲ ಅಲ್ದ್ಕೊಂಡು ಅವರು ಹೆಂಡ್ತಿದೆಲ್ಲ ಏನೋ ಒಡವೆ ಎಲ್ಲ ಆಡ ಇಟ್ಟು ಆ ಥರ ಎಲ್ಲ ಮಾಡಿ ಪ್ರಿಂಟ್ ಮಾಡಿದಂಥ ದೊಡ್ಡ ರೈಟರ್ಸ್ಗಳ್ದು ಕಷ್ಟ ಅವತ್ತಿಗೇನಿತ್ತು, ಕೆಲವು ಸತಿ ಇವತ್ತಿಗೂ ಇಷ್ಟನಾ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ ನಮಗೆ. ಅಕ್ಷಿತೂ ಒಂದು ಕಡೆ ಹೇಳಿದ್ರು, ಒಂದು ರೀಮೇಕ್ ರೈಟ್ನ ತಂದ್ಬಿಡ್ತೀರಾ, ಆದರೆ ನೀವು ಇಲ್ಲಿರೋ ರೈಟರ್ಸ್ಗೆ ದುಡ್ಡು ಕೊಡೋಕ್ಕಾಗಲ್ಲ ಅನ್ನೋ. ರೀಮೇಕ್ ರೈಟ್ಗೆ 30 ಲಕ್ಷ ಖರ್ಚು ಮಾಡ್ತೀರಾ, ರೈಟರ್ಗೆ 3 ಲಕ್ಷ ಕೊಡೋಕ್ಕಾಗಲ್ಲ ಅಂತ. ಒಂದು 2-3 ದೊಡ್ಡ ಪಬ್ಲಿಕೇಶನ್ ಹೌಸ್ಗೆ ಹೋದೆ, ಅವರು ಇಲ್ಲ ಈ ಥರ 1000 ಜನ ಬರ್ತಾರೆ ಹೋಗ್ಬಿಡಿ ಅಂತೆಲ್ಲ ಅಂದಿದ್ರು. ಒಳ್ಳೆ ರೀತಿಯಲ್ಲಿ ಕಳ್ಸಿದ್ರೆ ಕೆಟ್ಟ ರೀತಿಯಲ್ಲೇ ಹೇಳಿ ಕಳ್ಸಿದ್ರು. ಬರೆಯೋದೇ ಒಂದು ಪ್ರಾಸೆಸ್ಸೇ ನಮ್ದೊಂದು ರೈಟಿಂಗ್ ಜರ್ನಿನೇ ಒಂದು ಮೂವಿ ಮಾಡ್ಬಿಡ್ಬೋದು. ಸೊ ಅಷ್ಟು ಮಜಾ ಮಾಡ್ಕೊಂಡು ಅವರೇ ಒಂದು ಮೇನ್ ಮೋಟಿವ್ ನಮ್ಗೆ ಕ್ರಿಕೆಟ್ ಆಡಕ್ಕೆ. ಕೂತ್ ಬೇಜಾರಾಗಿ ಏನಾದ್ರು ತಲೆಗೆ ಬರ್ತಿಲ್ಲ ಅಂದ್ರೆ ನಡೀರೋ ಮ್ಯಾಚ್ ಆಡ್ಕೊಂಡ್ ಬರೋಣ ಅಂದ್ಬಿಟ್ಟು ರಾತ್ರಿ 1 ಗಂಟೆ 2 ಗಂಟೆಲೆಲ್ಲ ಲೈಟ್ ಇಲ್ದೇ ಇರೋ ಜಾಗದಲ್ಲಿ ಕಾರ್ದ ಹೆಡ್ಲೈಟ್ಸ್ ಹಾಕೊಂಡು ನಾವು ಕ್ರಿಕೆಟ್ ಆಡಿದ್ದು ಇದೆ. ಆ ರೆಸ್ಪಾನ್ಸು ಮತ್ತೆ ಆ ರಕ್ಷಿತ್ ಬಂದಿದ್ದು ಹಗ್ ಮಾಡಿದ್ದು ಅದೆಲ್ಲ ನಮಗೂ ಒಂಥರ ಎಮೋಷನಲಿ ನಮಗೂ ತುಂಬಾನೇ ಚಾರ್ಜ್ ಆಗ್ಬಿಟ್ಟಿದ್ವಿ ಅವಾಗ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಚಾನಲ್ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಒಳ್ಳೊಳ್ಳೆ ಗೆಸ್ಟ್ಗಳನ್ನ ಕರ್ಕೊಂಬರಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೇಗೆ ಸ್ಟಾರ್ಟ್ ಆಯ್ತು ಸರ್ ಕಾಂತಾರ ಜರ್ನಿ? ಅದೊಂದು ಕಂಪ್ಲೀಟ್ಲಿ ಒಂದು ಮಿಸ್ಟ್ರಿ. ನಿಮ್ಗೆಲ್ಲ ಹೇಗೆ ಅದು ಆನ್ ಸ್ಕ್ರೀನ್ ಮಿಸ್ಟ್ರಿ ಕಾಣಿಸುತ್ತೋ, ಸೊ ನಮಗೂ ಎಲ್ಲ ಇಟ್ಸ್ ಬಿನ್ ಅ ಮಿಸ್ಟ್ರಿ. ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದು ಇವತ್ತಿಗೆ ನೆನ್ಪು ಮಾಡ್ಕೊಂಡ್ರೆ ಇಟ್ಸ್ ರಿಯಲಿ ಅ ಮ್ಯಾಜಿಕಲ್ ಥಿಂಗ್ ಅದು. ಸೊ ಲಾಕ್ಡೌನ್, ಆವಾಗಿನ ಕೋವಿಡ್ ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ರಿಷಬ್ಗೆ ಒಂದು ಐಡಿಯಾ ಬಂದು ಇಮಿಡಿಯೇಟ್ಲಿ ಹಿ ಅಪ್ರೋಚ್ಡ್ ವಿಜಯ್ ಸರ್, ಹೊಂಬಾಳೆ ಫಿಲ್ಮ್ ಪ್ರೊಡಕ್ಷನ್ ಹೌಸ್ಗೆ. ಸೊ ಒಂದ್ಸತಿ ಅವ್ರಿಗೆ ಹೆಡ್ಸಪ್ ಸಿಕ್ಕಿದ ತಕ್ಷಣ ಹಿ ಸ್ಟಾರ್ಟೆಡ್ ಬಿಲ್ಡಿಂಗ್ ದ ಟೀಮ್. ಅವಾಗಿನ್ನು ಲೈಕ್ ಇಮಿಡಿಯೇಟ್ಲಿ ನಮ್ಮ ಸ್ವಲ್ಪ ಜನಕ್ಕೆಲ್ಲ ಕಾಲ್ ಮಾಡಿ ಹಿಂಗಿದೆ ಐಡಿಯಾ, ಹಿಂಗಿದೆ ಅಂತ. ಲಾಕ್ಡೌನಲ್ಲೇ ವಿ ಸ್ಟಾರ್ಟೆಡ್ ವಿಡಿಯೋ ಕಾಲ್ ಡಿಸ್ಕಷನ್ಸು ಹಂಗೆ ಹಿಂಗೆ ಅಂತ. ಇನಿಷಿಯಲ್ ಡಿಸ್ಕಷನ್ಸ್ ಅಲ್ಲಿ ಎಷ್ಟು ಜನ ಇದ್ರು? ಫಸ್ಟು ನಾನು ಅನಿರುದ್ಧ್ ಸ್ಟಾರ್ಟ್ ಮಾಡಿದ್ವಿ ರಿಷಬ್ ಸರ್ ಜೊತೆ. ದೆನ್ ಲೇಟರ್ 1 ತಿಂಗಳಾದ್ಮೇಲೆ ವೆನ್ ಎವ್ರಿಥಿಂಗ್ ಈಸ್ಡ್ ಔಟ್, ಗುರು ನಿಮ್ ಶನಿಲ್ ಗೌತಮ್ ರವಿಯಣ್ಣ ಜಾಯಿನ್ ಆದ್ರು. ಇಮಿಡಿಯೇಟ್ಲಿ ಪ್ರಕಾಶ್ ತುಮಿನಾಡುನು ಒನ್ ಆಫ್ ದ ರೈಟರ್ಸ್ ಅವಾಗ ಫಾರ್ ದ ಫಸ್ಟ್ ಕಾಂತಾರ, ಒರಿಜಿನಲ್ ಕಾಂತಾರಾಗೆ ಹಿ ವಾಸ್ ಆಲ್ಸೋ ರೈಟರ್. ಸೊ ಹಂಗೆ ಒಬ್ರಿಗೊಬ್ರು ಟೀಮ್ ಅಪ್ ಆಗಿ ವಿ ಸ್ಟಾರ್ಟೆಡ್ ದ ಡಿಸ್ಕಷನ್. ಬಟ್ ಬೇಸಿಕಲಿ ಫಸ್ಟ್ ಇನಿಷಿಯಲ್ ಡಿಸ್ಕಷನ್ಸ್ ಅಲ್ಲಿ ನಾನು, ರಿಷಬ್ ಸರ್ ಅಂಡ್ ಅನಿರುದ್ಧ್ ಇಲ್ಲಿಂದ ಕೂತ್ಕೊಂಡು ಅಲ್ಲಿಗೆ ಗುರುಗೆ ಶೇರ್ ಮಾಡೋದೆಲ್ಲ ಮಾಡ್ತಿದ್ವಿ. ಥಾಟ್ ಸಿಂಗಿಂಗ್ ಐಡಿಯಾಸ್ ಎಲ್ಲ ಹಿಂಗಿದೆ ಅಂತ. ಸೊ ಲಾಕ್ಡೌನ್ ಅಲ್ಲಿ ವೆನ್ ಥಿಂಗ್ಸ್ ಸ್ಟಾರ್ಟೆಡ್ ಗೆಟಿಂಗ್ ಇಂಟ್ರೆಸ್ಟಿಂಗ್, ಸೊ ನಾವು ಮೀಟ್ ಮಾಡಲೇಬೇಕು ಅನ್ನೋ ಥರ ಆಗ್ತಿದ್ದಾಗ ರಾತ್ರಿ ಎಲ್ಲ ಒಂಚೂರು ಈಸ್ಡ್ ಔಟ್ ಆದ್ಮೇಲೆ, ಕರ್ಫ್ಯೂ ಒಂಚೂರು ಕಮ್ಮಿ ಆದ್ಮೇಲೆ ಮಾಸ್ಕ್ ಹಾಕೊಂಡು ನಾವು ರಿಷಬ್ ಸರ್ನ ಮೀಟ್ ಮಾಡಿ ಅಲ್ಲೇ ಕೂತ್ಕೊಂಡು ಒಂದು ಫ್ಲೋ ಎಲ್ಲ ಬರೆಯಕ್ಕೆ ಶುರು ಮಾಡಿ. ಸೊ ನನ್ಗೇನು ಇವತ್ತಿಗೂ ಮೈ ಜುಮ್ ಅನ್ಸೋದಂತ ಅಂದ್ರೆ, ಸೊ ಆ ಲಾಸ್ಟ್ ಅಲ್ಲಿ ನೀವೇನ್ ಆ ಕ್ಲೈಮ್ಯಾಕ್ಸ್ ಪಾರ್ಟ್ ನೋಡ್ತೀರಾ, ಹೈಲೈಟ್ ಮೂವಿದು, ಅದೇನ್ ಎಲ್ರಿಗೂ ಗೂಸ್ ಬಂಬ್ಸ್ ಬಂದ್ಬಿಟ್ಟಿತ್ತು. ನನ್ಗೆ ಫಸ್ಟ್ ಗೂಸ್ ಬಂಬ್ ಬಂದಿದ್ದು. ಹೇಗೆ ಸರ್ ನೀವು ಅಂದ್ರೆ ನೀವು ಅಲ್ಲಿದ್ದೆ ನಾನು ರೈಟಿಂಗ್ ಸ್ಟೇಜ್ ಅಲ್ಲೇನೆ. ಲೈಕ್ ರಿಷಬ್ ಸರ್ ಒಂದ್ಸಲಿ ನಾನು ಅವರು ಟೈಪ್ ಮಾಡ್ತಿರ್ಬೇಕಾರೆ, ಸೊ
ಲಾಸ್ಟಲ್ಲಿ ಅಪ್ಪನ್ ಫೇಸ್ ಬರೋದನ್ನ ಹಿ ಟೋಲ್ಡ್ ಮೀ ಅಂಡ್ ದೆನ್ ಹಿ ಸ್ಟಾರ್ಟೆಡ್ ಆಕ್ಟಿಂಗ್ ಲೈಕ್ ದಟ್. ಸೊ ದಟ್ ಈಸ್ ವೇರ್ ಐ ಫೆಲ್ಟ್ ಕಾಂತಾರ ಇದು ಅನ್ನೋ ಥರ ಒಂದು ಲೈಕ್ ದಟ್ ವಾಸ್ ದ ಫಸ್ಟ್ ಮೊಮೆಂಟ್ ಐ ರಿಮೆಂಬರ್ ಕಾಂತಾರ ಜರ್ನಿ ಅಂದ ತಕ್ಷಣ ದಟ್ ಈಸ್ ದ ಬೆಸ್ಟ್. ಅವರು ಅದನ್ನ ಎನೆಕ್ಟ್ ಮಾಡೋವಾಗ ಅವ್ರ ಆ ಸೀನ್ಗೆ ಪ್ರೆಪ್ ಮಾಡೋವಾಗ ಸೇಮ್ ಸೀನ್ ಇತ್ತ ಸರ್? ಹೇಗೆ ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸಿದ್ದಾರೆ ಸೇಮ್ ಇಮೋಷನ್ ಇಲ್ಲ ಸೇಮ್ ಇತ್ತ? ಸೇಮ್ ಇರ್ಲಿಲ್ಲ, ಹ್ಮ್. ಬಟ್ ಡೆಫಿನೆಟ್ಲಿ ಅವ್ರು ಆ ಮೂಡ್ ಸೆಟ್ ಮಾಡಿದ್ರು ನಮ್ಗೆ. ಹ್ಮ್. ಇದು ಇಷ್ಟು ಮಿಸ್ಟೀರಿಯಸ್ ಆಗಿ ಇರುತ್ತೆ ಈ ವರ್ಲ್ಡ್ ಅನ್ನೋದನ್ನ. ಹ್ಮ್. ಡೆಫಿನೆಟ್ಲಿ ಆಮೇಲೆ ಶೂಟಿಂಗ್ ಟೈಮಲ್ಲೆಲ್ಲ ಅದಕ್ಕೆ ತುಂಬಾನೇ ಬೇರೆ ತರ ಪ್ರಿಪ್ರೇಷನ್ಸ್ ಆಯ್ತು. ಹ್ಮ್. ಸೊ ನಿಜವಾದ ದೈವನರ್ತಕರುಗಳದ್ದು ನಾವು ಸಪೋರ್ಟ್ ತಗೊಂಡು ಅವ್ರ ಹೆಲ್ಪ್ ತಗೊಂಡು ಹ್ಮ್. ಅಂಡ್ ಸ್ವರಾಜ್ ಅಂತ ಒಬ್ರು ಆರ್ಟಿಸ್ಟ್ ಇದಾರೆ ಅಲ್ಲಿ ಲೋಕಲ್ ಮಂಗಳೂರು ಆರ್ಟಿಸ್ಟ್. ಹ್ಮ್. ಸೊ ಅವರು ರಿಷಬ್ ಸರ್ನ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು, ಹೆಂಗೆ ಆ ಸ್ಟೆಪ್ಸ್ ಎಲ್ಲ ಹೆಂಗ್ ಬರುತ್ತೆ, ಹ್ಮ್. ಸೊ ಹೆಂಗೆ ಅದನ್ನ ಕಿರ್ಚೋದು, ಆ ಶೌಟ್ ಬರೋದು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಅವ್ರು ಗೈಡ್ ಮಾಡಿದ್ರು. ಅಂಡ್ ಕಾನ್ಸ್ಟೆಂಟ್ಲಿ ರಿಷಬ್ ಸರ್ನು ಆ ಕಡೆಯವರೇ ಆದ್ರಿಂದ ಸೊ ಅವ್ರಿಗೆ ಆ ಸ್ಟೆಪ್ಸು ಆ ಮೂವ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಸೊ ಬೇಸಿಕಲಿ ಅವ್ರ ಬಾಡಿ ಈಸ್ ಮೋಲ್ಡ್ ಟು ದಟ್, ಅವ್ರು ಹೆಂಗ್ ಮಾಡ್ಬೇಕು ಅಂತ. ಬಟ್ ಎವ್ರಿಥಿಂಗ್ ಗಾಟ್ ಚಾನಲೈಸ್ಡ್ ಅಷ್ಟೇ. ಈಗ ನೀವು ಜರ್ನಿ ಬಗ್ಗೆ ಹೇಳಿದ್ರಿ ಸರ್. ನನಗೆ ಪರ್ಸನಲಿ ಖುಷಿ ಆಗೋದೇನಂದ್ರೆ ನಾವು ಇವತ್ತೇನು ರೆಕಾರ್ಡ್ ಮಾಡ್ತಾ ಇದೀವಿ ಬೈ ದಿಸ್ ಟೈಮ್ ಕಾಂತಾರ ಚಾಪ್ಟರ್ 1 OTT ಕೂಡ ಬಂದಿದೆ. ಮೂವಿ ರಿಲೀಸ್ ಆಗಿ 1 ತಿಂಗಳು ಆಗಿಲ್ಲ. ಬಟ್ ಫಾರ್ ಅ ಕನ್ನಡ ಮೂವಿ ಎಸ್ಪೆಷಲಿ ಒಂದು ಕನ್ನಡ ಮೂವಿಗೆ ರಿಲೀಸ್ ಆಗಿ ಇಷ್ಟೊಂದು ದೊಡ್ಡ ಸಕ್ಸಸ್ ನೋಡಿ ಅದಾದ್ಮೇಲೂ OTTಲಿ ಜನ ಮತ್ತೆ ನೋಡ್ತಾರೆ ಆ್ಯಂಡ್ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಮಸ್ಟ್ ಹ್ಯಾವ್ ಬಿನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಲ್ಲ ಸರ್ ನಿಮಗೆ ಕಾಂತಾರ ಎಂಟೈರ್ ಆ ಶೂಟಿಂಗ್ ಪ್ರೊಸೆಸ್ ಅಲ್ಲಿ ಇರಕ್ಕೆ? ಡೆಫಿನೆಟ್ಲಿ ಅದು ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ತರ ಕಾಂತಾರ. ಸೊ ನನಗೆ ಹೆಂಗಾಗ್ಬಿಡ್ತಂದ್ರೆ ನಂದು ಫಸ್ಟ್ 2 ಫಿಲ್ಮ್ಸೇನೆ ಇಟ್ಸ್ ಲೈಕ್ ಅ ಡ್ರೀಮ್. ಕಾಂತಾರ 1 ಅಂಡ್ ಚಾಪ್ಟರ್ 1. ಇದು ನಿಮ್ದು ಫಸ್ಟ್ ಫಿಲ್ಮ್ಸ್ ದಟ್ ಎಸ್, ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ಕಾಂತಾರ ಇಂದ ಅಂಡ್ ಕಾಂತಾರ ಚಾಪ್ಟರ್ 1 ಈಸ್ ಮೈ ಸೆಕೆಂಡ್. ಸೊ ಯಾರಿಗಾರು ಒಬ್ರಿಗೆ ಇಟ್ಸ್ ಲೈಕ್ ಅ ಡ್ರೀಮ್ ಫಸ್ಟ್ 2 ಫಿಲಮು ನಿಮ್ಗೆ ಈ ತರ ಬೇಸ್ ಕೊಡತ್ತೆ ಅಂತಾದ್ರೆ ಅದಕ್ಕೆಲ್ಲ ಕ್ರೆಡಿಟ್ ರಿಷಬ್ ಸರ್ಗೆನೆ. ಸೊ ಅವ್ರು ಐಡೆಂಟಿಫೈ ಮಾಡಿ ನಿಂಗೆ ಈ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡು, ಹಿಂಗ್ ಮಾಡು ಅಂತೆಲ್ಲ ಅವ್ರು ಮೌಲ್ಡ್ ಮಾಡಿ ನಮ್ಗಿರೋ ಕಾನ್ಫಿಡೆನ್ಸ್ಗೆ ಲೈಕ್ ಅವರೇ ಕಾರಣ ಇವತ್ತೆಲ್ಲ. ನೀವು ರಿಷಬ್ ಸರ್ನ ಮೀಟ್ ಮಾಡಿದ್ದೆ ಹೇಗೆ? ರಿಷಬ್ ಸರ್ದು ನಂದು ಲೈಕ್ ಆಲ್ಮೋಸ್ಟ್ ಒಂದು ಇವತ್ತಿಗೆ ಒಂದು 13-14 ಇಯರ್ಸ್ ಜರ್ನಿ. ಸೊ ಥಿಯೇಟರ್ ಗ್ರೂಪ್ ಇಂದಾನೇನಾ? ಇಲ್ಲ, ಅವರು ರಿಕ್ಕಿದು ಪ್ರೀ ಪ್ರೊಡಕ್ಷನ್ ಮಾಡ್ತಾ ಇದ್ರು. ರಿಕ್ಕಿನ ರೈಟಿಂಗ್ ಸ್ಟೇಜಸ್ ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಇದ್ದಾಗ ಒಂದು ಉಳಿದವರು ಕಂಡಂತೆ ಒಂದು ಸಂವಾದ ನಡೀತಾ ಇತ್ತು. ಅವಾಗ ಆಡಿಯನ್ಸ್ ಜೊತೆ ಡಿಸ್ಕಷನ್ ನಡೀತಿತ್ತು. ಸೊ ಆ ಒಂದು ಇವೆಂಟ್ ಅಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿ ಅವಾಗನ್ನ ಒಂದು ಮರೀಚಿಕೆ ಅಂತ ಒಂದು ನಾವೆಲ್ ಬರೆದಿದ್ದೆ. ದಟ್ ವಾಸ್ ರಿಲೇಟೆಡ್ ಟು ನಕ್ಸಲೈಟ್ಸ್. ಓಕೆ. ಸೊ ರಿಕ್ಕಿನೂ ಸ್ವಲ್ಪ ನಕ್ಸಲಿಸಮ್ ತರ ಎಲ್ಲ ಇತ್ತು. ಸೊ ಅವಾಗ ಲೈಕ್ ಒಂದ್ಸತಿ ನಾವು ರಂಗಶಂಕರ್ ಅಲ್ಲಿ ಮೀಟ್ ಮಾಡಿ ನಮ್ಮಿಬ್ರದ್ದು ಒಂದು ಥಾಟ್ ಎಕ್ಸ್ಚೇಂಜ್ ಆಗಿ ದೆನ್ ವಿ ವಾಂಟೆಡ್ ಟು ಕೊಲಾಬ್ರೇಟ್ ಫಾರ್ ರೈಟಿಂಗ್. ಅವರು ಒಂದು ಟೀಮ್ ಬಿಲ್ಡ್ ಮಾಡಿ ತುಂಬಾ ಲೈಕ್ ಅವರು ಡೈರೆಕ್ಷನ್ ಸ್ಟಾರ್ಟ್ ಮಾಡಿ ಸ್ಟೇಜಲ್ಲೇನೆ ಅವ್ರಿಗೆ ತುಂಬಾ ದೊಡ್ಡ ವಿಷನ್ ಇತ್ತು. ಲೈಕ್ ಒಂದಾದ್ಮೇಲೆ ಒಂದು ಸ್ಕ್ರಿಪ್ಟ್ಸ್ ರೆಡಿ ಆಗ್ತಾ ಇರಬೇಕು, ನಾನು ಇಮಿಡಿಯೇಟ್ ಮಾಡ್ಬೇಕಂತ. ಸೊ ಅವ್ರಿಗೆ ಅವಾಗ ಒಂದು ಟೀಮ್ ಬಿಲ್ಡ್ ಮಾಡೋ ಟೈಮಲ್ಲಿ ನಾನು ಪರಿಚಯ ಆದೆ. ಸೊ ಅವಾಗ ಕಂಟಿನ್ಯೂಸ್ ಆಗಿ ನಾವೊಂದು 3-4 ಲೈನಪ್ಸ್ ತರ ಮಾಡ್ಕೊಂಡ್ವಿ, ಹಿಂಗಿಂಗ್ ಮಾಡೋಣ ಅಂತ. ಸೊ ಆ ಟೈಮಲ್ಲಿ ಲೈಕ್ ಐ ವಾಸ್ ಸ್ಟಿಲ್ ವರ್ಕಿಂಗ್. ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕ್ವೆಸ್ಟ್ ಅಂತ ಒಂದು ಕಂಪ್ನಿಯಲ್ಲಿ ನೀವು ಇಂಜಿನಿಯರಿಂಗ್ ಇಂದಾನೇ ಬಂದವರು. ಆಲ್ಮೋಸ್ಟ್ ಎಷ್ಟೊಂದು ಜನ ಹಂಗೆ ಇರ್ತಾರೆ. ಈ ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ಬರ್ಬೇಕಂದ್ರೆ ಇಂಜಿನಿಯರಿಂಗ್ ಮಾಡ್ಲೇಬೇಕಾ ಸರ್? ಅದೊಂದು ಫಿನಾನ್ಷಿಯಲ್ ಸಪೋರ್ಟ್ ತಗೊಂಡ್ ಬರ್ಬೇಕು ಅನ್ನೋದು ಮೋಸ್ಟ್ಲಿ ಏನೋ ಇದಿರುತ್ತೆ ಅನ್ಸುತ್ತೆ. ರೈಟ್. ಸೊ ಆ ಟೈಮಲ್ಲಿ ಲೈಕ್ ವಿ ಸ್ಟಾರ್ಟೆಡ್ ನಮ್ದು ಈ ತರ ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಒಂದು 3-4 ಸಬ್ಜೆಕ್ಟ್ಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ಅವರು ಬೆಲ್ ಬಾಟಮ್ ಆದ ತಕ್ಷಣ ಅವ್ರಿಗೊಂಚೂರು ಹೀರೋ ಇದು ಬಂದಿತ್ತು. ಸೊ ಅವ್ರು ಇಮಿಡಿಯೇಟ್ಲಿ ನಾನು ಏನಾದ್ರು ಬೇರೆದ್ ಮಾಡ್ಬೇಕಂತ ಅನ್ಕೊಂಡಾಗ ದೆನ್ ಕೇನ್ ಕಾಂತಾರ. ನೀವು ಕಾಂತಾರ 1 ಅಲ್ಲಿ ಕೋ ರೈಟರ್ ಅಂಡ್ ಅಸೋಸಿಯೇಟ್ ಅಂಡ್ ಕಾಂತಾರ ಚಾಪ್ಟರ್ 1 ಅಲ್ಲಿ ನೀವು ಅಸಿಸ್ಟೆಂಟ್ ರೈಟರ್ ತರ. ಈಗ ಲಿಟಲ್ ಟ್ರಾನ್ಸ್ಲೇಷನ್ ಕೋ ರೈಟರು ಅಂದ್ರೆ ಬೇಸಿಕ್ಲಿ ರೈಟಿಂಗ್ಗೆ ಹೆಲ್ಪ್ ಮಾಡೋದು. ನನಗೆ ಮೂವಿ ನೋಡಿ ಗೊತ್ತು ಸರ್, ಬಟ್ ಮೂವಿ ಬಗ್ಗೆ ಅಥವಾ ಅದರ ಹಿಂದೆ ನಡೆಯುವಂತ ಕೆಲಸದ ಬಗ್ಗೆ ನಂಗೆ ಗೊತ್ತಿಲ್ಲ. ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಸರ್ ಕೋ ರೈಟರ್ಗೆ ಮತ್ತೆ ಒಂದು ಅಸೋಸಿಯೇಟ್ ಡೈರೆಕ್ಟರ್ಗೆ, ಅವ್ರ ಬೇರೆ ಸ್ಕ್ರೀನ್ ಪ್ಲೇಸ್ ಬರೆಯೋರಿಗೆಲ್ಲ? ಬೇಸಿಕಲಿ ನಮ್ಗೆ ಹೆಂಗಂತ ಅಂದ್ರೆ ಅವ್ರದ್ದು ಏನ್ ವಿಷನ್ ಇರುತ್ತೆ, ವಿ ಟ್ರಾನ್ಸ್ಲೇಟ್ ದ್ಯಾಟ್ ಇನ್ ಟು ದ ಸ್ಕ್ರಿಪ್ಟ್. ಸ್ಟೋರಿ ಈ ಕೇಸಲ್ಲಿ ರಿಷಬ್ ಸರ್ ಹತ್ರ ಸ್ಟೋರಿ ಇತ್ತು. ಅಂಡ್ ಹಿ ಬೀಯಿಂಗ್ ಅ ರೈಟರ್, ದ ಮೇನ್ ರೈಟರ್ ಅವರೇ ಫಿಲ್ಮ್ಗೆ. ಸೊ ಹಿ ವಿಲ್ ಕಂಪ್ಲೀಟ್ಲಿ ವಿಜುವಲೈಸ್ ಎವ್ರಿಥಿಂಗ್ ಟು ಅಸ್. ನಾವು ಅದನ್ನ ಪೇಪರ್ ಮೇಲೆ ಹಾಕಿ ಎಷ್ಟು ಚಂದ ಮಾಡ್ಬೋದು ಅಷ್ಟು. ಅಂಡ್
ವಿತ್ ಹಿಸ್ ಅಪ್ರೂವಲ್. ಸೊ ನಾವೇನೋ ಒಂದ್ ವರ್ಡ್ ಬರಿತೀವಿ, ಒಂದ್ ಸೆಂಟೆನ್ಸ್ ಬರಿತೀವಿ, ಅದಕ್ಕೆ ಅವ್ರ ಅಪ್ರೂವಲ್ ಇಲ್ದೇನೆ ಅದೇನು ಮುಂದಕ್ಕೆ ಹೋಗಲ್ಲ. ಆ ಸ್ಕ್ರಿಪ್ಟ್ಸ್, ಆ ಡೈಲಾಗ್ಸ್, ಪಂಚ್ ಲೈನ್ಸ್ ಏನಿದೆ, ಏನಿದ್ರು ನಾವು ಒಂದ್ ಸೀನ್ ಆದ್ಮೇಲೆ ಒಂದ್ ಸೀನ್ ಏನೇ ನಾವು ಬರ್ಕೊಂಡು ಹೋದ್ರು ಒಂದ್ ಫ್ಲೋನಲ್ಲಿ ಅವ್ರು ಕೂತ್ಕೊಂತಾರೆ, ಅವರೇ ಡಿಸೈಡ್ ಮಾಡ್ತಾರೆ ಇದ್ ಬೇಕಾ ಬೇಡವಾ ಅಂತ. ಅವ್ರು ಅದಕ್ಕೆ ಇನ್ಪುಟ್ಸ್ ಕೊಡ್ತಾರೆ ಅಂಡ್ ಅವ್ರು ಅದನ್ನ ಇನ್ನ ಬೆಟರ್ ಮಾಡ್ತಾರೆ. ಸೊ ದ್ಯಾಟ್ಸ್ ಬೇಸಿಕಲಿ ಅವ್ರ ಪಾರ್ಟ್. ಅಂಡ್ ನಾವು ಹೆಂಗೆ ಅಂದ್ರೆ ಆಸ್ ಅ ಟೀಮ್ ನಾವು ಒಟ್ಟಿಗೆ ಕೂತ್ಕೊಂಡೇ ಬರೆಯೋದು. ನಾನೆಲ್ಲೋ ಬರೆಯೋದು, ಅವ್ರು ಇದ್ ಬರೆಯೋದು ತರ ಅಲ್ಲ. ನಮ್ದು ಅದೇ ಒಂದು ಫಿಲ್ಮ್ ತರ ನಮ್ಗೆ ಜರ್ನಿ. ಬರೆಯೋದೇ ಒಂದು ಪ್ರಾಸೆಸ್ಸೇ ನಮ್ದೊಂದು ರೈಟಿಂಗ್ ಜರ್ನಿನೇ ಒಂದು ಮೂವಿ ಮಾಡ್ಬಿಡ್ಬೋದು. ಸೊ ಅಷ್ಟು ಮಜಾ ಮಾಡ್ಕೊಂಡು, ಅಷ್ಟು ಜೋವಿಯಲ್ ಆಗಿ ಲ್ಯಾಪ್ಟಾಪ್ಸ್ ಇಟ್ಕೊಂಡು, ಅವ್ರ ಇನ್ಪುಟ್ಸ್ ಕೊಟ್ಕೊಂಡು, ಒಬ್ರಿಗೊಬ್ರು ರೇಗಿಸ್ಕೊಂಡು, ಕಾಲು ಎಳ್ಕೊಂಡು, ಇಮಿಡಿಯೇಟ್ಲಿ ಮುಚ್ಚಿಟ್ಟು ಕ್ರಿಕೆಟ್ ಆಡಕ್ ಹೋಗ್ತೀವಿ. ಬರ್ತಿದಂಗೆನೆ ಮತ್ತೆ ಅಲ್ಲೇನೋ ಹೊಳಿತಾ ಮತ್ತೆ ಬಂದು ಕೂತ್ಕೊಂಡು ಬರೀತೀವಿ. ಸೊ ಒಂದ್ 3 ಗಂಟೆ 4 ಗಂಟೆ ಆದ್ರೂ ನಮ್ ಮಧ್ಯರಾತ್ರಿ ತನಕ ಮುಗ್ದಿರಲ್ಲ. ಅವ್ರ ಜೊತೆ ಬೆಸ್ಟ್ ಪಾರ್ಟ್ ಏನಂತಂದ್ರೆ ಆ ಪ್ರಾಸೆಸ್ ಎಂಜಾಯ್ ಮಾಡೋದೇ ಅವ್ರ ಜೊತೆ ನಮಗ್ ಬೆಸ್ಟ್ ಪಾರ್ಟ್. ಸೊ ರಿಷಬ್ ಸಾರಿ ಇಂಟರಪ್ಟ್ ಮಾಡ್ತೀನಿ. ಕ್ರಿಕೆಟ್ ಆಡೋದೆಲ್ಲ ಜೊತೆಲಿ ಎಲ್ಲ ರಿಷಬ್ ಅವರು ಬಂದ್ಬಿಟ್ಟು ಎಲ್ಲ ಜೊತೆ ಕ್ರಿಕೆಟ್ ಆಡಕ್ ಹೋಗೋದು. ಡೆಫಿನೆಟ್ಲಿ ಅವರೇ ಒಂದ್ ಮೇನ್ ಮೋಟಿವ್ ನಮ್ಗೆ ಕ್ರಿಕೆಟ್ ಆಡಕ್ಕೆ. ಕೂತ್ ಬೇಜಾರಾಗಿ ಏನಾದ್ರು ತಲೆಗ್ ಬರ್ತಿಲ್ಲ ಅಂದ್ರೆ ನಡೀರೋ ಮ್ಯಾಚ್ ಆಡ್ಕೊಂಡ್ ಬರೋಣ ಅಂದ್ಬಿಟ್ಟು ರಾತ್ರಿ 1 ಗಂಟೆ 2 ಗಂಟೆಲೆಲ್ಲ ಲೈಟ್ ಇಲ್ದೇ ಇರೋ ಜಾಗದಲ್ಲಿ ಕಾರ್ದ ಹೆಡ್ಲೈಟ್ಸ್ ಹಾಕೊಂಡು ನಾವು ಕ್ರಿಕೆಟ್ ಆಡಿದ್ದು ಇದೆ. ಕಿಟ್ ಎಲ್ಲ ತಗೊಂಡ್ ಮುಂಚೆನೆ ರೆಡಿ ಇರ್ತಿತ್ತು ಎಲ್ಲ ಬ್ಯಾಗ್. ಒಂದು ಅವ್ರದ್ದು ಆಡಿ ಕಾರಲ್ಲಿ ಯಾವಾಗ್ಲೂ ಒಂದ್ ಸೆಟ್ ರೆಡಿ ಇರುತ್ತೆ. ವಿಕೆಟ್ಸ್, ಕ್ರಿಕೆಟ್, ಬ್ಯಾಟ್, ಬಾಲ್ ಎಲ್ಲ ಪಕ್ಕ ಒಂದ್ ಸೆಟ್ ರೆಡಿ ಇರುತ್ತೆ. ಯಾವಾಗ ಮೂಡ್ ಬಂದ್ ಆಫ್ ಆಯ್ತೋ ಹೋಗಿ ಪಟ್ ಅಂತ ಸ್ವಿಚ್, ಕ್ರಿಕೆಟ್ ಆಡ್ತೀವಿ, ಬರ್ತೀವಿ ಅಷ್ಟೇ. ನಿಮಗೆ ಟೋಟಲ್ ಟೈಮ್ ಎಷ್ಟು ಹಿಡಿತು ಸರ್ ಈ ಕಾಂತಾರ ಒರಿಜಿನಲ್ಗೆ ನಿಮ್ಗೆ ಡೈಲಾಗ್ಸ್ ಬರೆಯಕ್ಕಿರ್ಬೋದು? ಫಸ್ಟ್ ಪಾರ್ಟ ಇವಾಗ ಎರಡಕ್ಕೂ ಎಷ್ಟು ಟೈಮ್ ಹಿಡಿತು? ಅದು ಆಕ್ಚುಲಿ ಕನ್ಸಿಡರಬ್ಲಿ ತುಂಬಾನೇ ಬೇಗ ಆಗಿತ್ತು. ಅದು 4-5 months ಅಲ್ಲಿ ಅದು ರೆಡಿ ಆಗಿ ನಾವು ಫ್ಲೋರ್ ಕೊಟ್ಟೋಗಿದ್ದು ಶೂಟ್ಗೆ. ಇದು ಲೈಕ್ ಮಲ್ಟಿಪಲ್ ಡ್ರಾಫ್ಟ್ಸ್ ಬರ್ದು ಆಲ್ಮೋಸ್ಟ್ ನಾನು ಇಲ್ದೇನು ಅವರಿಬ್ರು ವರ್ಕ್ ಮಾಡ್ತಿದ್ರು, ಅನಿರುದ್ಧ್ ಅಂಡ್ ಶನಿಲ್. ಸೊ ಆಲ್ಮೋಸ್ಟ್ ಒಂದು 15-16 ಡ್ರಾಫ್ಟ್ಸ್ ಆಗಿರ್ಬೇಕು ಇದಕ್ಕೆ, ಈ ಔಟ್ಪುಟ್ ಬರೋ ಅಷ್ಟೊತ್ತಿಗೆ. ಕಂಪ್ಲೀಟ್ ಮೂವಿದು 15-16 ಡ್ರಾಫ್ಟ್ಸ್. ಎಸ್, ಇದು ಚಾಪ್ಟರ್ 1. ಸೊ ಇದು ಆಲ್ಮೋಸ್ಟ್ ನಮ್ಗೆ 1.5 years ರೈಟಿಂಗ್ ತಗೊಂಡಿದೆ. ಎಲ್ಲ ಬರೆಯುವಾಗ ಐ ಆಮ್ 100% ಶೋರ್ ನಿಮಗ ಬಿಲೀಫ್ ಇತ್ತು ಕಾಂತಾರ ಒಂದು ದೊಡ್ಡ ಹೆಸರಾಗುತ್ತೆ, ಬಟ್ ಈ ಲೆವೆಲ್ ವರ್ಗೂ ಹೋಗುತ್ತೆ ಅನ್ನೋ ಒಂದು ಯಾರಿಗಾದ್ರೂ ಒಂದು ಎಕ್ಸ್ಪೆಕ್ಟೇಷನ್? ಫಸ್ಟ್ ಬಂದಾಗಂತೂ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ದೈವಾರಾಧನೆ ಅನ್ನೋದು ಒಂದು ಪ್ರಾಕ್ಟೀಸು ಕೋಸ್ಟಲ್ ಬೆಲ್ಟ್ ಅಲ್ಲಿ ಫಾಲೋ ಮಾಡ್ತಾರೆ. ಬೆಂಗಳೂರು ಕಡೆ ಬಂದಿರಲಿ, ಬೇರೆ ಕಡೆ ಬರಲಿ, ತುಂಬಾ ಜನರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ನಮ್ಗೆ ಫಸ್ಟ್ ಅದು ಹೆಂಗ್ ಆಯ್ತಂತಾನೆ ಗೊತ್ತಿಲ್ಲ ಫಿಲಮ್. ಅದು ರೈಟಿಂಗ್ ಸ್ಟಾರ್ಟ್ ಆಯ್ತು, ರೈಟಿಂಗ್ ಮುಗೀತು, ತಕ್ಷಣ ಶೂಟಿಂಗ್ ಇಮಿಡಿಯೇಟ್ಲಿ ಸ್ಟಾರ್ಟು, ಶೂಟಿಂಗ್ ಮುಗೀತು. 1 yearಗೆಲ್ಲ ನಾವು ರಿಲೀಸ್ ಆಗ್ಬಿಟ್ಟಿತ್ತು ಅದು ಫಿಲಮ್. ಸೊ ಅದು ಹೆಂಗಾಯ್ತು ಆ ಪೇಸಲ್ಲಿ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ನಮ್ಗೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ರಿಷಬ್ ಆ ಪರ್ಫಾರ್ಮೆನ್ಸ್ ನೋಡಿ ನಮ್ಗೆ ಅಲ್ಲಿವರೆಗೂ ನಾವು ಏನೇನ್ ಕಾಮಿಡಿ ಸೀನ್ಸ್ ಅದೆಲ್ಲ ಶೂಟ್ ಮಾಡ್ತಿದ್ವಿ, ಅಲ್ಲಿವರೆಗೂ ಒಂದು ಮೂಡ್ ಇತ್ತು ನಮ್ಗೆ. ವೆನ್ ದ ಶೂಟಿಂಗ್ ಕೇಮ್ ನಿಯರಿಂಗ್ ಕ್ಲೈಮ್ಯಾಕ್ಸ್, ಆ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ನಮ್ಗೊಂಚೂರು ಗೊತ್ತಾಗ್ತಾ ಬಂತು, ಇಲ್ಲ ಇದ್ರಲ್ಲಿ ಏನೋ ಒಂದು ಬೇರೆ ಇದೆ ಅಂತ. ಬಟ್ ಅದು ಟ್ರಾನ್ಸ್ಲೇಟ್ ಆಗಿದ್ದೆ ನಮ್ಗೆ ರಿಷಬ್ ಸರ್ ಫಸ್ಟ್ ಎಡಿಟ್ ತೋರಿಸಿದಾಗ. ಅಲ್ಲಿ ಇವ್ರು KM ಪ್ರಕಾಶ್ ಅವ್ರ ಎಡಿಟರ್ ಅಂತ, ಅವ್ರ ಆಫೀಸಲ್ಲಿ ಎಡಿಟ್ ಮಾಡಿಸ್ತಾ ಇದ್ರು. ಸತಿ ಫೋನ್ ಮಾಡಿ ಎಲ್ರೂ ಕರೆದ್ರು, ಒಂದು ರಫ್ ಎಡಿಟ್ ಮಾಡಿಸಿದೀನಿ ಬನ್ನಿ ನೋಡಿ ಅಂತ. ಒಂದ್ಸತಿ ನೋಡಿ ಲಿಟ್ರಲಿ ನಾನು, ಗುರು, ಪ್ರಕಾಶಣ್ಣ ಎಲ್ಲ ವಿ ಹ್ಯಾಡ್ ಟಿಯರ್ಸ್. ಅವ್ರದ್ದು ಲಾಸ್ಟ್ ಅಲ್ಲಿ ವಿತೌಟ್ ಮ್ಯೂಸಿಕ್ ನೋಡಿದ್ವಿ ಅವಾಗ, ತುಂಬಾ ರಫ್ ಮ್ಯೂಸಿಕ್ ಇಟ್ಕೊಂಡು. ಸೊ ಅವಾಗ ತುಂಬಾ ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಟ್ಟಿತ್ತು. ಅವ್ರನ್ನ ತಬ್ಕೊಂಡು ಹಗ್ ಮಾಡಿ ಎಲ್ಲ, ಸರ್ ಇಲ್ಲ ಇದೇನೋ ಬೇರೆನೆ ಆಗುತ್ತೆ, ಇದು ಬೇರೆ ತರನೇ ವೈಬ್ಸ್ ಇದೆ ಇದು ಅನ್ನೋ ತರ ನಮ್ಗೆ ಅವಾಗ ಒಂದು ಫಸ್ಟ್ ಫೀಲ್ ಆಗಿದ್ದು. ಅದ್ ಬಿಟ್ರೆ ಡೆಫಿನೆಟ್ಲಿ ನಾವು ಫಸ್ಟ್ ಟೈಮ್ ಥಿಯೇಟರ್ ಅಲ್ಲಿ ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಆ ರೆಸ್ಪಾನ್ಸು ಮತ್ತೆ ಆ ರಕ್ಷಿತ್ ಬಂದಿದ್ದು, ಹಗ್ ಮಾಡಿದ್ದು ಅದೆಲ್ಲ ನಮಗೂ ಒಂಥರ ಎಮೋಷನಲಿ ನಮಗೂ ತುಂಬಾನೇ ಚಾರ್ಜ್ ಆಗ್ಬಿಟ್ಟಿದ್ವಿ ಅವಾಗ. ಅಂಡ್ ಚಾಪ್ಟರ್ 1 ಅಲ್ಲಿ ನೀವು ಇದ್ರಿ ಕೂಡ. ಸೊ ಚಾಪ್ಟರ್ 1 ಅಲ್ಲಿ ನೀವು ಏನೋ ನಿಮ್ ರೋಲ್ ಪ್ಲೇ ಮಾಡುವಾಗ ಅಥವಾ ನೀವು ಬರೆಯೋವಾಗ ನೀವು ನೋಡ್ದಂಗೆ ಎಕ್ಸ್ಪೆಕ್ಟೇಷನ್ ಬೇರೆ ಇದಿತ್ತ ಸರ್? ಈಗ ಹೇಳ್ದಂಗೆ ಒರಿಜಿನಲ್ ಕಾಂತಾರ ಮಾಡುವಾಗ ಖಂಡಿತ ನಿಮಗೆ ಗೊತ್ತಿತ್ತು ಇದೊಂದು ಸಕ್ಸಸ್ ಆಗುತ್ತೆ ಅಂತ, ಬಟ್ ಯಾವ ಮಟ್ಟಕ್ಕೆ ಆಗುತ್ತೆ ಅಂತ ಪ್ರಾಬಬ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಇವಾಗ ನೀವು ಕಾಂತಾರ ಚಾಪ್ಟರ್ 1 ಅಲ್ಲಿ ನೀವು ಅಂದ್ರೆ ಬೇಸಿಕಲಿ ಎಂಟೈರ್ ಟೀಮು ಆಲ್ರೆಡಿ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಆಗಿದೆ, ಅದನ್ನ ನಾವು ಮೀಟ್ ಮಾಡಲೇಬೇಕು ಅನ್ನೋ ಒಂದು ಪ್ರೆಷರ್ ಇತ್ತ? ಡೆಫಿನೆಟ್ಲಿ ಆ ಪ್ರೆಷರ್ ಇತ್ತು. ಬೇಸ್ಡ್ ಆನ್ ನಾವು ಏನು ಕ್ವಾಲಿಟಿ ಔಟ್ಪುಟ್ ಕೊಡ್ತೀವಿ ಆ್ಯಂಡ್ ರಿಷಬ್ ಇಂದ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪ್ರೆಷರ್ ಇತ್ತು. ರೈಟಿಂಗಲ್ಲಿ ನಾವು ಆ ಪ್ರೆಷರ್ ತೊಗೊಂಡಿರಲಿಲ್ಲ.
ಹ್ಮ್. ಬಿಕಾಸ್ ಅದ್ ತಗೊಂಡ್ಬಿಟ್ರೆ ಫಿಲ್ಮ್ ಹಾಳಾಗ್ಬಿಡುತ್ತೆ ಅನ್ನೋದು ರಿಷಬ್ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ. ಆ ಪ್ರೆಷರ್ ಬೇರೆ, ಈ ಪ್ರೆಷರ್ ಬೇರೆ. ಹ್ಮ್. ನಾವ್ ಏನ್ ಮಾಡೋಣ ಅದ್ ಕೆಲ್ಸದಲ್ಲಿ ತೋರ್ಸೋಣ. ನಾವ್ ಹ್ಮ್. ಇನ್ನ ಬೆಟರ್ ಫಿಲ್ಮ್ ಮಾಡ್ತೀವಿ ಅನ್ನೋದನ್ನ ತೋರ್ಸ್ಕೊಡೋಣ. ಬಟ್ ಅನಾವಶ್ಯಕವಾಗಿ ಬೇರೆ ಪ್ರೆಷರ್‌ಗಳನ್ನ ತಗೊಳೋದ್ ಬೇಡ. ನಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ಲಿವರ್ಗೂನು ನಾವು ಬರಿಯೋಣ ಅನ್ನೋ ತರಾನೇ ಅವ್ರ ಮೈಂಡ್ ಸೆಟ್ ಯಾವಾಗ್ಲೂ ಇರುತ್ತೆ ಅವ್ರದ್ದು. ಅವ್ರು ಹ್ಮ್. ಪ್ರೆಷರ್ ತಗೊಳ್ಳೋದು ಕೆಲ್ಸಕ್ಕಷ್ಟೇ. ಸೊ ಬೇರೆ ಕ್ವಾಲಿಟಿ ಪ್ರೆಷರ್ ಬಿಟ್ರೆ ಅವರು ಬೇರೆ ಏನು ಪ್ರೆಷರ್‌ನ ತಗೊಳಲ್ಲ. ಹೋಗತ್ತಾ? ಬರಿಯೋಣ. ಇನ್ನೊಂದು ಡ್ರಾಫ್ಟ್ ಆಗತ್ತಾ? ಬರಿಯೋಣ. ಸೊ ಹ್ಮ್. ಹಿಂಗೆ ಬರ್ದು ಒಂದ್ಸತಿ ನಾವು ಫೈನಲ್ ಇಲ್ಲ ಇದು ಇಲ್ಲಿ ಕರೆಕ್ಟಾಗಿ ನಿಲ್ಲಿಸ್ಬೋದು ಅನ್ನೋ ಟೈಮ್‌ಗೆ ಅವ್ರ ಡಿಸಿಷನ್ ಮೇಲೆ ವಿಲ್ ಸ್ಟಾಪ್ ಅಷ್ಟೇ. ಸೊ ಇವಾಗ ನೀವು ರೈಟಿಂಗ್ ಟೀಮಲ್ಲಿ ಇದ್ದೀರಾ. ಸೊ ರಿಷಬ್ ಸರ್ಗೆ ನೀವು ಡೈಲಾಗ್ಸು ಏನು ಬರ್ದಿದ್ದೀರಾ, ಏನು ಸ್ಕ್ರೀನ್ ಪ್ಲೇಸ್ ಬರ್ದಿದ್ದೀರಾ ತೋರಿಸ್ತೀರಾ, ಅಪ್ರೂವ್ ಆಗುತ್ತೆ. ಇವಾಗ ಇನ್ನೂ ತುಂಬ ಜನ ಇದ್ದಾರೆ ಇದರಲ್ಲಿ ಕೆಲಸ ಮಾಡೋರು, ಸಿನಿಮಾಟೋಗ್ರಫರ್ಸ್ ಇರ್ಬೋದು, ಬೇರೆ ಟೀಮ್ಸ್ ಇರ್ಬೋದು. ಅವ್ರಿಗೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀರಾ ಸೊ ದಟ್ ನಿಮ್ಮ ಈ ಒಂದು ಥಾಟ್ ಪ್ರೊಸೆಸ್ ಏನಿದೆ, ಹೌ ಡು ಯು ಟ್ರಾನ್ಸ್ಫರ್ ಇಟ್ ಟು ದೆಮ್? ಸೊ ಮೇನ್ಲಿ ಸಿನಿಮಾಟೋಗ್ರಫರ್ ಹೆಂಗೆ ಅಂದ್ರೆ ನಮ್ಮ ಟೀಮಲ್ಲೇನೆ ಈಗ ಅರವಿಂದ್ ಕಶ್ಯಪ್ ನಮ್ಮ ಸಿನಿಮಾಟೋಗ್ರಫರ್. ಹ್ಮ್. ಸೊ ಹಿ ಈಸ್ ಆಲ್ಸೋ ಪಾರ್ಟ್ ಆಫ್ ಆರ್ ರೈಟಿಂಗ್ ಟೀಮ್ ತರಾನೇ. ಬರೆಯುವಾಗಲೇ ನಿಮ್ಮ ಜೊತೆ ಇರ್ತಾರೆ. ಇರ್ತಾರೆ ಅವ್ರು ಹ್ಮ್. ಅವ್ರು ನಾವು ಎಲ್ಲಿ ಕೂತ್ಕೊಂಡು ಬರಿತಿರ್ತೀವಿ ಪ್ಯಾರಲಲ್ಲಿ ಅವ್ರದ್ದು ಕೆಲಸ ಮಾಡ್ಕೊಂತಿರ್ತಾರೆ. ಹ್ಮ್. ಸೊ ನಾವೆಲ್ಲೋ ಹೋದ್ರೂ ಗ್ರೂಪ್ ಒಂದು ಸಿಂಡಿಕೇಟ್ ತರ ಹೋಗಿ ಕೆಲಸ ಮುಗಿಸ್ಕೊಳ್ಳೋದು ಬರೋದು ತರಾನೇ ಅರವಿಂದನು ನಮ್ಮ ಜೊತೆ ಇರ್ತಾರೆ. ಹ್ಮ್. ಅಂಡ್ ನಾವು ಇಮಿಡಿಯೇಟ್ಲಿ ಏನಾರೋ ಬರ್ದು ಒಂಚೂರು ಎಕ್ಸೈಟ್ ಆಗಿ ವಿಜುವಲಿ ಅದನ್ನ ಹೇಳ್ಬೇಕಂದ್ರೆ ರಿಷಬ್ ಸರ್ ಕೂಡ್ಸ್ಕೊಂಡು ಅರವಿಂದ್ಗೆ ಇಷ್ಟು ಬರ್ದಿದೀವಿ ಮಗ ಹಿಂಗಾಗಿದೆ ಅನ್ನೋದನ್ನ ಅವ್ರಿಗೂ ಅಲ್ಲಿ ಇಮಿಡಿಯೇಟ್ಲಿ ನರೇಷನ್ ಮಾಡ್ಬಿಡ್ತೀವಿ. ಹ್ಮ್. ಆಲ್ಮೋಸ್ಟ್ ಡೇ ಟು ಡೇ ಅವ್ರಿಗೂ ಎವ್ರಿಥಿಂಗ್ ವಿಲ್ ಬಿ ಅಪ್ಡೇಟೆಡ್. ಸೊ ಅವ್ರೂ ಪ್ರಾಕ್ಟಿಕಲಿ ಅದನ್ನ ವಿಜುವಲೈಸ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಅವ್ರದ್ದು ಏನಾರ ವಿಜುವಲಿ ಈ ತರ ಇದನ್ನ ಚೇಂಜ್ ಮಾಡ್ಬೋದು ಅನ್ನೋ ಐಡಿಯಾಸ್ ಇದ್ರೆ ಅವರು ನಮ್ಗೆ ರೈಟಿಂಗ್ ಟೈಮಲ್ಲೇ ಹೇಳ್ಬಿಡ್ತಾರೆ. ಸೊ ಇದು ವರ್ಕ್ ಆಗ್ತಾ ಇದೆ, ಇದು ವರ್ಕ್ ಆಗ್ತಾ ಇಲ್ಲ. ಸೊ ಈ ವಿಜುವಲಿ ಇದನ್ನ ಹಿಂಗ್ ಬೆಟರ್ ಮಾಡ್ಬೋದು, ಈ ತರ ಹಿಂಗ್ ಮಾಡ್ಬೋದು ಅನ್ನೋ ತರ ಹೇಳ್ಬಿಡ್ತಾರೆ. ಸೊ ಅದನ್ನ ನಾವು ಡೆಫಿನೆಟ್ಲಿ ಒಂದು ಒಳ್ಳೆ ಇನ್ಪುಟ್ ಆಗಿ ಕನ್ಸಿಡರ್ ಮಾಡಿ ಅದನ್ನು ನಾವು ರೈಟಿಂಗ್ ಪ್ರಾಸೆಸ್ ಅಲ್ಲೇನೆ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ. ಓಕೆ. ಸೊ ಅದೇ ತರ ಲೈಕ್ ಪ್ರಗತಿ ಅವರು ಅಷ್ಟೇ ಅವ್ರದ್ದು ಕಾಸ್ಟ್ಯೂಮ್ ಡಿಸೈನ್ ಏನಿರುತ್ತೆ ಪ್ಯಾರಲಲಿ ಆರ್ಟ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ ಎಲ್ಲದನ್ನು ಪ್ಯಾರಲಲಿ ನಡೀತಾ ಇರುತ್ತೆ. ಸೊ ರೈಟಿಂಗ್ ಇಲ್ಲಿ ನಡೀತಾ ಇದೆ ಅಂತಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸನೂ ಎಲ್ಲ ಪ್ಯಾರಲಲಿ ನಡೀತಾ ಇರುತ್ತೆ ಅಂಡ್ ಪ್ಯಾರಲಲಿ ಎಲ್ಲಾರ್ಗೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆಯ್ತು. ನೀವೆಲ್ಲ ಜೊತೆಲಿ ಕೆಲಸ ಮಾಡ್ತಾ ಇದ್ರೆ ಇನ್ನೆಷ್ಟು ಟೆಕ್ನಿಷಿಯನ್ಸ್ ಇರ್ತಾರೆ, ರೈಟ್? ಒಬ್ಬೊಬ್ಬರಿಗೆ ಕ್ರಿಯೇಟಿವ್ ಐಡಿಯಾಸ್ ನೋಡ್ತಾ ನೋಡ್ತಾ ಬರುತ್ತೆ. ಹಾಗೆ ಒಂದೇ ಸರಿ ಯಾರು ಕ್ರಿಯೇಟಿವ್ ಐಡಿಯಾ ಕೊಡ್ತಾರೆ, ಅದನ್ನ ತಗೊಂತೀರಾ ಸರ್ ನೀವುಗಳು? ಅಂಡ್ ಆ ಥರ ಏನಾದ್ರು ಇನ್ಸ್ಟೆನ್ಸಸ್ ಆಗಿದೆ, ಏನೋ ಒಂದು ಸೀನ್ ನಡೀತಾ ಇದೆ, ಏನೋ ಡಿಸ್ಕಸ್ ಮಾಡ್ತಾ ಇದ್ದೀರಾ, ಸಡನ್ಲಿ ಯಾರೋ ಬಂದ್ಬಿಟ್ಟು ಟೀಮಲ್ಲಿ ಡೈರೆಕ್ಟಾಗಿ ಟೀಮಲ್ಲಿ ಇನ್ವಾಲ್ವ್ ಆಗಿಲ್ಲ, ಬಟ್ ಅವ್ರು ಬಂದ್ಬಿಟ್ಟು ಏನೋ ಒಂದು ಸಜೆಷನ್ ಕೊಟ್ಟರು, ಆ ಥರ ಏನಾದ್ರು ಫೀಡ್ಬ್ಯಾಕ್ಸ್ ತೊಗೊಂಡಿದ್ದೀರಾ ಇದರಲ್ಲಿ? ರಿಷಬ್ ಸರ್ದು ವರ್ಕಿಂಗ್ ಪ್ರೊಸೆಸ್ ವರ್ಕಿಂಗ್ ಸ್ಟೈಲ್ ಹೆಂಗಿರುತ್ತೆ ಅಂತ ಅಂದ್ರೆ ವಿಲ್ ನಾಟ್ ಸ್ಟಿಕ್ ಟು ವಾಟ್ ವಿ ಹ್ಯಾವ್ ರಿಟರ್ನ್. ಸೊ ಅವ್ರಿಗೆ ಎವ್ರಿ ಡೇ ಇಸ್ ಅ ನ್ಯೂ ಡೇ, ಎವ್ರಿಥಿಂಗ್ ಶುಡ್ ಬಿ ಸಮಥಿಂಗ್ ನ್ಯೂ. ಎಕ್ಸೈಟ್ ಆಗ್ತಿದೆ ಅಂತ ಅಂದ್ರೆ ಅವರು ಆನ್ ಸೀನ್ ಆನ್ ಸೆಟ್ಟಲ್ಲೇನೆ ಹಿಂಗ್ ಚೇಂಜ್ ಮಾಡೋಣ ಇಮಿಡಿಯೇಟ್ಲಿ ಅದಕ್ಕೆ ಅಡಾಪ್ಟ್ ಆಗ್ಬಿಡ್ತಾರೆ ಅವರು. ನೀವು ಬರ್ದಿರೋದು ಎಷ್ಟೋ ಸೀನ್ಗಳು ಆಲ್ರೆಡಿ ಚೇಂಜಸ್ ಆಗಿರ್ಬೋದು ಫೈನಲ್ ಮೂವಿಯಲ್ಲಿ. ಎಸ್ ಡೆಫಿನೆಟ್ಲಿ ಆಗಿರುತ್ತೆ. ಯಾಕಂದ್ರೆ ಅದು ನಾವು ಫೈನಲಿ ಸಿನಿಮಾಗೋಸ್ಕರ ಏನ್ ಒಳ್ಳೇದಾಗತ್ತೆ ಅದನ್ನ ಮಾಡ್ತೀವಿ ಹೊರತು ನಾವು ಬರ್ದಿದ್ದೇ ಆಗ್ಬೇಕು ಅನ್ನೋ ತರ ಯಾರ್ದು ಮೈಂಡ್ ಸೆಟ್ ಇರಲ್ಲ. ಸೊ ರಿಷಬ್ ಸರ್ ಬೇಸಿಕಲಿ ಹೆಂಗೆ ಅಂತ ಅಂದ್ರೆ ಈಸ್ ವೆರಿ ಓಪನ್ ಟು ಚೇಂಜಸ್. ಅವ್ರಿಗೆ ಅದು ವ್ಯಾಲಿಡ್, ನನ್ಗೆ ಸಿನಿಮಾಗಿದು ಆಡ್ ಆನ್ ಆಗುತ್ತೆ ಅಂತ ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಬೀಯಿಂಗ್ ಅ ರೈಟರ್, ಸಿನಿಮಾಟೋಗ್ರಫರ್, ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಅವ್ರು ಯಾರಿಂದ ಬೇಕಾದ್ರೂ ಒಂದು ಒಳ್ಳೆ ಇನ್ಪುಟ್ ಬಂದ್ರೆ ತಗೊಂಡು ಅದನ್ನ ಇನ್ಕಾರ್ಪೊರೇಟ್ ಮಾಡಿ ಹಿಲ್ ಗೆಟ್ ದ ಬೆಸ್ಟ್ ಔಟ್ ಆಫ್ ಇಟ್. ಎಲ್ಲೂ ಆ ಈಗೋ ವಾರ್ಸ್ ಇರಲ್ಲ, ಇವರಿಂದ ಅವರಿಂದ ಅಂತ. ಅವಾಗ್ಲೇನೆ ಸಿನಿಮಾ ಆಗೋದು ಅಂತ ಅವ್ರು ಹೇಳ್ತಾರೆ ನಮ್ಗೆಲ್ಲ. ಅವ್ರು ನಮ್ಗೆಲ್ಲ ಅವ್ರು ಹೇಳೋದೇ ಆ ತರ. ನಿನ್ ಈಗೋ ಇಟ್ಕೊಂಡ್ಬಿಟ್ರೆ ನಿನ್ ಸಿನಿಮಾ ಚೆನ್ನಾಗ್ ಆಗಲ್ಲ ಯಾವತ್ತು. ಸೊ ಅವತ್ತು ಟೀಮ್ ವರ್ಕ್ ಅಂತ ಅಂದಾಗ ಎಲ್ರ ಇನ್ಪುಟ್, ಎಲ್ರ ಶ್ರಮ ಈಕ್ವಲಿ ನಾವು ಆನ್ ಸೆಟ್ ನಾವು ತಂದಾಗ್ಲೇನೆ ಅದು ಅಷ್ಟು ವಿಜುವಲಿ ನಮಗೆ ಚೆನ್ನಾಗಿ ಕಾಣಿಸಕ್ಕಾಗ. ಅಂಡ್ ಅದ್ರಲ್ಲೆಲ್ಲ ರಿಷಬ್ ನಾವು ವಿ ಲುಕ್ ಅಪ್ ಟು ಹಿಮ್. ವಂಡರ್ಫುಲ್ ಸರ್. ಸೊ ಲೀಡ್ ಬೈ ಎಕ್ಸಾಂಪಲ್. ರೈಟರ್ಸ್ಗೆ ಪ್ರೊಡಕ್ಷನ್ ಹೌಸ್ ಜೊತೆ ಅಥವಾ ಪ್ರೊಡ್ಯೂಸರ್ಸ್ ಜೊತೆ ಇಂಟ್ರಾಕ್ಷನ್ಸ್ ಇರುತ್ತೆ? ಯಾಕೆಂದ್ರೆ ನಾವು ಒಂದೊಂದು ಲೈಕ್ ಒಂದ್ ಡ್ರಾಫ್ಟ್ ಬರಿತೀವಿ. ಒಂದ್ ಡ್ರಾಫ್ಟ್ ಬರೆದ್ಮೇಲೆ ಒಂದು ಪ್ರೊಡಕ್ಷನ್ ಹೌಸ್ ಒಂದು ರೀಡಿಂಗ್ ಕೊಡ್ತೀವಿ ನಾವು. ಸೊ ಈಗ ಕಾಂತಾರದಲ್ಲಿ ಪ್ರೊಡಕ್ಷನ್ ಹೌಸ್ ಸೇಮೇ ಇದೆ ಎರಡರಲ್ಲೂ, ಬಟ್ ಜನರಲಿ ಪ್ರೊಡಕ್ಷನ್ ಹೌಸ್ಗೆ ರೈಟರ್ಸ್ ಹೋಗ್ಬಿಟ್ಟು ಸ್ಟೋರಿ ಕೊಡ್ತಾರೆ. ಇನ್ ದಿಸ್ ಕೇಸ್ ರಿಷಬ್ ಸರ್ ಹತ್ರ ಸ್ಟೋರಿ ಇತ್ತು. ಸೊ ನೀವು ಇವಾಗ ಡ್ರಾಫ್ಟ್ ಬರ್ದಾದ್ಮೇಲೆ ಎಲ್ಲ ಸ್ಕ್ರೀನ್ ಪ್ಲೇಸ್ ಬರ್ದಾದ್ಮೇಲೆ ಅದನ್ನು ನೀವು ಅವ್ರಿಗೆ ತೋರಿಸ್ಲೇಬೇಕಾ ಒಂದ್ಸರಿ ಪ್ರೊಡಕ್ಷನ್ ಹೌಸ್ಗೆ? ತೋರಿಸ್ಬೇಕು. ಯಾಕೆಂದ್ರೆ ಈ ಸತಿ ನಮ್ಗೆ ಹೆಂಗಾಗಿತ್ತು ಅಂತಂದ್ರೆ ಪ್ರೊಡಕ್ಷನ್ ಹೌಸ್ದು ಇನ್ವಾಲ್ವ್ಮೆಂಟ್ ನಮ್ಗೆ ತುಂಬಾ ಬೇಕಿತ್ತು ಈ ಸತಿ. ಬಿಕಾಸ್ ಆಫ್ ದ ಸ್ಕೇಲ್, ಬಿಕಾಸ್ ಆಫ್ ವಾಟ್ ನಾವ್ ಏನ್ ವಿಜುವಲೈಸ್ ಮಾಡ್ಕೊಂಡಿದ್ವಿ ಅದನ್ನ ಆಚೆ ತರಕ್ಕೆ. ಅಂಡ್ ಹೊಂಬಾಳೆ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಇಲ್ಲದೆ ನಾವು ಈ ತರ ಫಿಲಮ್ಗಳು ಮಾಡೋದು ತುಂಬಾ ಕಷ್ಟ. ಅಂಡ್ ನಾವು ಹೊಂಬಾಳೆ ಪ್ರೊಡಕ್ಷನ್ ಟೀಮ್ ಏನ್ ನೋಡಿದೀವಿ
ಅವರು ನಮ್ಮ ಜೊತೆ ಬಂದು ಆಫ್ಟರ್ ಎವ್ರಿ ನಮ್ದು ಡ್ರಾಫ್ಟ್ ಆದ್ಮೇಲೆ ಒಂದು ರೀಡಿಂಗ್ ತಗೊಂಡು ಅದಕ್ಕೆ ಅವ್ರ ಕಡೆಯಿಂದ ಏನು ಪ್ರಿಪ್ರೇಷನ್ಸ್ ಬೇಕು, ಅವ್ರ ಕಡೆಯಿಂದ ರಿಷಬ್ ಸರ್ಗೆ ಏನು ಹೆಲ್ಪ್ ಆಗಬೇಕು, ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಹೆಲ್ಪೇ ಇರ್ಬೋದು, ಅದನ್ನ ತಗೊಂಡು ಅವ್ರು ಬರ್ತಾರೆ ವಾಪಸ್. ಸರ್ ಹಿಂಗ್ ಮಾಡಿ ಹಿಂಗ್ ಮಾಡೋಣ ಅಂತ. ಸೊ ಅವಾಗ ಮತ್ತೆ ಅವ್ರನ್ನೂ ಒಂದು ಟೀಮಾಗಿ ಇನ್ಕ್ಲೂಡ್ ಮಾಡ್ಕೊಂಡು ಜಸ್ಟ್ ದುಡ್ಡು ಕೊಡೋದಲ್ಲ, ಅವ್ರೂ ಒಂದು ತುಂಬಾ ಲೈಕ್ ಸಪೋರ್ಟಿವ್ ಆಗೇ ನಿಂತು ಪ್ರತಿಯೊಂದು ಹೆಜ್ಜೆಲೂ ನಮ್ಮನ್ನ ಸಾಕಿ ನಮಗೆಲ್ಲ ಒಂದು ಕಂಫರ್ಟ್ ಲೆವೆಲ್, ಬಿಕಾಸ್ ನಾವು ಎಲ್ಲ ಮನೆಯಿಂದ ಆಚೆ ಇರ್ತೀವಿ ಒಂದು 2 ಇಯರ್ಸ್, ಒಂದು ಸ್ವಂತ ಮನೆಗಳ ಥರನೇ ನಮ್ಮನ್ನೆಲ್ಲ ಟ್ರೀಟ್ ಮಾಡಿ, ಸೊ ನಮ್ಗೊಂಚೂರು ಕಂಫರ್ಟ್ ಲೆವೆಲ್ ಕೊಟ್ಟು ದೇ ವಿಲ್ ಟೇಕ್ ದ ಔಟ್ಪುಟ್ ನಮ್ಮಿಂದ. ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ಈ ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಅಂತ ಅನ್ಸುತ್ತೆ. ಓವರ್ ಆಲ್ ಎಷ್ಟು ಟೈಮ್ ಹಿಡಿತು ಸರ್? ನೀವು ಹೇಳಿದ್ರೆ ತುಂಬಾ ಟೈಮ್ ಹಿಡಿತು ರೆಕಾರ್ಡಿಂಗ್ಗೆ, ನೀವು ಅಲ್ಲೇ ಇರ್ತೀರಾ ಅಂತ. ಎಷ್ಟು ಟೈಮ್ ಹಿಡಿತು ಕಾಂತಾರ 1ಗೆ ಮತ್ತೆ ಕಾಂತಾರ ಚಾಪ್ಟರ್ 1ಗೆ, ಲೈಕ್ ರೆಕಾರ್ಡಿಂಗ್, ಶೂಟಿಂಗ್ ಟೈಮ್, ಅಂಡ್ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ ಅದ್ರಲ್ಲಿ? 1 ಇಯರ್, ಅದರಲ್ಲಿ 1.5 ಇಯರ್ಸ್ ನಾವು ಔಟ್ಪುಟ್ ತಂದಾಗಿತ್ತು ಕಾಂತಾರ 1. ಸೊ ಸೆಪ್ಟೆಂಬರಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ಗೆ ರಿಲೀಸ್ ಆಗೋಯ್ತು. ಬಟ್ ನಿಮ್ ಕೆಲಸ ಸ್ಟಾರ್ಟ್ ಆಗಿದ್ದು ಅದಕ್ಕೂ ಮುಂಚೆನೇ ಆಗಿರತ್ತಲ್ಲ? ಇಲ್ಲ, ನಾವು ರೈಟಿಂಗ್ ಸ್ಟಾರ್ಟ್ ಮಾಡಿ ಒಂದು 4 ಮಂತ್ಸ್ಗೆಲ್ಲ ಸ್ಕ್ರಿಪ್ಟ್ ಮುಗಿದ್ಬಿಟ್ಟಿತ್ತು ಅವಾಗ. ಸೊ ಅದು ಕನ್ಸಿಡರಬ್ಲಿ ತುಂಬಾ ಫಾಸ್ಟ್ ಆಗಿ ಮಾಡ್ಬಿಟ್ಟಿದ್ವಿ ನಾವು. ಸೊ ಫಸ್ಟ್ಗೆ ಫುಲ್ ಕಂಪ್ಲೀಟ್ ಡ್ರಾಫ್ಟ್ ಬರ್ಬಿಟ್ಟು ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತಾ, ಇಲ್ಲ ಶೂಟಿಂಗ್ ನಡೀತಾನೆ ನೀವು ಬರ್ಕೊಂಡು ಹೋಗ್ತೀರಾ? ಅದು ಕೆಲವು ಸೀನ್ಸ್ಗೆ ಆಗುತ್ತೆ, ಒಂದ್ ಬೌಂಡ್ ಸ್ಕ್ರಿಪ್ಟ್ ಮಾಡ್ಬಿಡ್ತೀವಿ. ಅದು ಒಂದು ಸ್ಟಾರ್ಟ್ ಹಿಂಗಾದ್ರೆ ಎಂಡ್ ಇಲ್ಲ ಆಗುತ್ತೆ. ಸೊ ಕಂಪ್ಲೀಟ್ಲಿ ಒಂದು ಬೌಂಡ್ ಸ್ಕ್ರಿಪ್ಟ್ ಆದ್ಮೇಲೆ ಶೂಟಿಂಗ್ ಹೋಗೋದು. ಬಟ್ ಸಣ್ಣ ಪುಟ್ಟ ಚೇಂಜಸ್ ಮೇ ಬಿ ಬೇಸ್ಡ್ ಆನ್ ದ ಲೊಕೇಶನ್, ಬೇಸ್ಡ್ ಆನ್ ದ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್, ಅವ್ರು ಇವತ್ತೇನೋ ಚೆನ್ನಾಗಿ ಡೆಲಿವರ್ ಮಾಡ್ತಾ ಇದಾರೆ, ಅವ್ರದ್ದು ಆ ಬೇಸಿಸ್ ಮೇಲೆ ಲೈಕ್ ಒಂದು ಸಣ್ಣ ಪುಟ್ಟ ಚೇಂಜಸ್ ಆಗುತ್ತೆ. ಓಕೆ. ಸೊ ಅದನ್ನ ಇಮಿಡಿಯೇಟ್ಲಿ ಸೆಟ್ಟಲ್ಲೇನೆ ನಾವು ಡಿಸೈಡ್ ಮಾಡ್ಬಿಟ್ಟು ಮಾಡೋದು. ಸೊ ಅದು 1 ಇಯರ್ 4-5 ಮಂತ್ಸ್ ತರ ಏನೋ ಆಗಿತ್ತು ಸ್ಟಾರ್ಟ್ ಇಂದ ಒಂದು ಔಟ್ಪುಟ್ಗೆ. ಸೊ ಇದು 2023 ಜಾನ್ವರಿ ಇಂದ ನಾವು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು. 2023 ಜಾನ್ವರಿಯಿಂದ 2025 ಸೊ ಅಷ್ಟು ಟೈಮ್ ತಗೊಂಡಿದೆ. 25 ಅಕ್ಟೋಬರ್. ಒಂದು ಮೂವಿ ಹಿಟ್ ಆಯ್ತು, ಸಕ್ಸಸ್ ಬಂತು ಅಂತಂದ್ರೆ ಆಕ್ಟರ್ಸ್ನ ರೆಕಗ್ನೈಸ್ ಮಾಡ್ತಾರೆ, ಪ್ರೊಡ್ಯೂಸರ್ಸ್ನ ರೆಕಗ್ನೈಸ್ ಮಾಡ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಡೈರೆಕ್ಟರ್ಸ್ನ ರೆಕಗ್ನೈಸ್ ಮಾಡ್ತಾರೆ. ಕೆಲವೊಂದು ಕೇಸಸ್ ಅಲ್ಲಿ ರೈಟರ್ಸ್ ಬಗ್ಗೆ ಮಾತಾಡಿದ್ದಾರೆ. ಅಂಡ್ ಐ ಥಿಂಕ್ ಕಾಂತಾರ ಸ್ಟ್ಯಾಂಡ್ಸ್ ಔಟ್ ಅಲ್ಲಿ, ಬಿಕಾಸ್ ಐ ಥಿಂಕ್ ಕಾಂತಾರ ಚಾಪ್ಟರ್ 1 ಪ್ರೆಸ್ ಲಾಂಚ್ ಅಲ್ಲಿ ಕೂಡ ರೈಟರ್ಸ್ನ ಸ್ಟೇಜಲ್ಲಿ ಕರೆಸ್ಬಿಟ್ಟು ಅವ್ರನ್ನ ಸ್ಟೇಜಲ್ಲಿ ಆಕ್ಟರ್ಸ್ ಜೊತೆನೆ ಕೂರಿಸಿದ್ರು, ವಿಚ್ ಇಸ್ ಲೈಕ್ ಅ ವೆರಿ ನ್ಯೂ ಥಿಂಗ್, ಎಲ್ಲೂ ಮಾಡದೇ ಇರೋದು ನಾವು ನೋಡಿದ್ದು. ಬಟ್ ಇನ್ ಜನರಲ್ ಇಂಡಸ್ಟ್ರಿಯಲ್ಲಿ ರೈಟರ್ಸ್ಗೆ ಏನು ರೆಕಗ್ನಿಷನ್ ಸಿಗಬೇಕು, ಸಿಗುತ್ತಾ ಸರ್ ಒಂದು ಮೂವಿಗೆ? ವಿ ಆರ್ ವೆರಿ ಫಾರ್ಚುನೇಟ್ ದಟ್ ನಾವು ರಿಷಬ್ ಸರ್ ಟೀಮಲ್ಲಿ ಇದೀವಿ ಅಂತ. ಅಂಡ್ ನೀವು ನೋಡಿದ್ರೆ ರಿಷಬ್ ಅಂಡ್ ರಕ್ಷಿತ್ ಈ ರೈಟಿಂಗ್ ಇದನ್ನ ಎಷ್ಟು ಅವರು ಸೇಫ್ ಗಾರ್ಡ್ ಮಾಡ್ತಾರೆ, ದಟ್ ಸ್ಟ್ಯಾಂಡ್ಸ್ ಔಟ್ ಲಾಸ್ಟ್ 10 ಇಯರ್ಸ್ ಅಲ್ಲಿ. ಸೊ ರಕ್ಷಿತ್ನು ಲೈಕ್ ವೆರಿ ಫಸ್ಟ್ ಅವರು 7 ಆರ್ಡ್ಸ್ ಅಂತ ಒಂದು ಥೀಮ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಸೊ ಆ 7 ಆರ್ಡ್ಸ್ ಅಲ್ಲಿ ಲೈಕ್ 7 ಜನ ಬೇರೆ 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 ರೈಟರ್ಸು, ಅವ್ರು ಬೇರೆ 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 ಥಾಟ್ ಪ್ರೊಸೆಸ್ಸು, ಆ್ಯಂಡ್ ಅವ್ರನ್ನ ಕರೆದು ಎಲ್ಲರಿಗೂ ಪರಿಚಯ ಮಾಡಿಸೋದು, ಮಾತಾಡ್ಸೋದು, ಆ್ಯಂಡ್ ರೈಟರ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಂಡಸ್ಟ್ರಿಗೆ ಅಂದರೆ ನ್ಯೂ ಜನ್ರೇಷನ್ನಲ್ಲಿ ಹೇಳ್ಕೊಡ್ತಾ ಇರೋದೇ ಲೈಕ್ ನಮ್ಮ ರಕ್ಷಿತ್, ರಿಷಬ್ ಸರ್ ಈ ಥರದವರು. ಸೊ ಆ ವಿಷಯದಲ್ಲಿ ಐ ಥಿಂಕ್ ವಿ ಶುಡ್ ಬಿ ಫಾರ್ಚುನೇಟ್ ಎನಫ್. ನಮಗೆ ರೆಕಗ್ನಿಷನ್ ಸಿಗ್ತಾ ಇದೆ, ಆ್ಯಂಡ್ ಸ್ಟೇಜ್ ಮೇಲೆ ಕರೀತಾರೆ, ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಕೆಲವು ಕಡೆ ಅದು ಅಂದರೆ ನಡೀತಿಲ್ಲ ಇನ್ನೂ, ಬಿಕಾಸ್ ಆ ಇದರಿಂದನೇ ಎಷ್ಟೊಂದು ಜನ ಬ್ಯಾಕ್ಔಟ್ ಆಗ್ತಾ ಇದ್ದಾರೆ. ನನಗೂ ಸುಮಾರು ಜನ ಎಲ್ಲ ಮೆಸೇಜ್ ಮಾಡೋದು, ಅವ್ರ ಕಷ್ಟಗಳು ಹೇಳ್ಕೊಳ್ಳೋದು ರೈಟಿಂಗ್ ಬಗ್ಗೆ, ಇದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಅದನ್ನೆಲ್ಲ ನೋಡಿದಾಗ ನಮ್ಗೆ ಒಂದೇ ಒಂದು ಅನ್ಸುತ್ತೆ ದಟ್ ಇಂಡಸ್ಟ್ರಿ ಶುಡ್ ಕನ್ಸಿಡರ್ ರೈಟರ್ಸ್. ನಿಮಗೆ ಕ್ವಾಲಿಟಿ ಫಿಲ್ಮ್ಸ್ ಬರಬೇಕು ಆ್ಯಂಡ್ ಕಾಂಪಿಟಿಷನಲ್ಲಿ ನಾವು ಇನ್ನೂ ಇರಬೇಕು ಅಂತ ಅಂದರೆ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇವತ್ತಿಗೆ. ಸೊ ಆ ಕ್ವಾಲಿಟಿ ನಾವು ಮೇಂಟೈನ್ ಮಾಡಬೇಕು, ಬೇರೆ ಇಂಡಸ್ಟ್ರಿ ಜೊತೆ ನಾವು ಕಾಂಪೀಟ್ ಮಾಡಬೇಕು ಅಂತಂದರೆ ವಿ ಶುಡ್ ನರ್ಚರ್ ರೈಟರ್ಸ್. ಅವ್ರಿಗೆ ಮುಂಚೆ ಥರ ನಾನು ದರಾ ಬೇಂದ್ರದೆಲ್ಲ ಯಾವುದೋ ಒಂದು ನೋಡಿದ್ದೆ. ಬೇಂದ್ರೆ ಅವ್ರಿಗೆ ಪ್ರಿಂಟ್ ಮಾಡೋಕ್ಕೆ ಮತ್ತು ಇದಕ್ಕೆ ದುಡ್ಡಿರ್ತಿರ್ಲಿಲ್ಲ. ರೋಡ್ ಎಲ್ಲ ಅಲ್ದ್ಕೊಂಡು ಅವ್ರ ಹೆಂಡ್ತಿದೆಲ್ಲ ಏನೋ ಒಡವೆ ಎಲ್ಲ ಅಡ ಇಟ್ಟು ಆ ಥರ ಎಲ್ಲ ಮಾಡಿ ಪ್ರಿಂಟ್ ಮಾಡಿದಂಥ ದೊಡ್ಡ ದೊಡ್ಡ ರೈಟರ್ಸ್ಗಳ್ದು ಕಷ್ಟ ಅವತ್ತಿಗೇನಿತ್ತು, ಕೆಲವು ಸತಿ ಇವತ್ತಿಗೂ ಇಷ್ಟೇನಾ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ ನಮಗೆ. ಸೊ ಎಲ್ಲರೂ ಇವಾಲ್ವ್ ಆಗ್ತಿದ್ದಾರೆ, ಎಕ್ಸೆಪ್ಟ್ ಆ ಡಿಪಾರ್ಟ್ಮೆಂಟ್ ಒಂದು ನಮಗೆ ಇವಾಲ್ವ್ ಆಗ್ತಾ ಇಲ್ಲ. ಏನಕ್ಕೆ ಅನ್ನೋದಕ್ಕೆ ಲೈಕ್ ವಿ ಶುಡ್ ಕಲೆಕ್ಟಿವ್ಲಿ ಆನ್ಸರ್ ಫಾರ್ ಇಟ್. ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ, ದೊಡ್ಡ ದೊಡ್ಡ ಡೈರೆಕ್ಟರ್ಸು, ಸೊ ಅವರು ನರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಎಲ್ಲಾರನ್ನೂ, ರೈಟರ್ಸ್ನ. ಅವಾಗಲೇ ನಮಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೋದು,
ಒಳ್ಳೆ ಸಬ್ಜೆಕ್ಟ್ ಬರೋದು. ಅಂಡ್ ರಕ್ಷಿತನು ಒಂದ್ ಕಡೆ ಹೇಳಿದ್ರು, ಹ್ಮ್. ಒಂದು ರೀಮೇಕ್ ರೈಟ್ನ ತಂದ್ಬಿಡ್ತೀರಾ, ಆದ್ರೆ ನೀವು ಇಲ್ಲಿರೋ ರೈಟರ್ಸ್ ದುಡ್ಡು ಕೊಡಕ್ಕಾಗಲ್ಲ ಅನ್ನೋ ಥರ. ರೀಮೇಕ್ ರೈಟ್ಗೆ 30 ಲಕ್ಷ ಖರ್ಚು ಮಾಡ್ತಿರೋ ಹಾ. ರೈಟರ್ಗೆ 3 ಲಕ್ಷ ಕೊಡಕ್ ಹೇಳ್ತಾರೆ. ಕೊಡಕ್ಕಾಗಲ್ಲ ಅಂತ. ಹ್ಮ್ ಸೊ ಅದು ಯಾವಾಗ ಚೇಂಜ್ ಆಗುತ್ತೆ ಇಂಡಸ್ಟ್ರಿಯಲ್ಲಿ, ಆಟೋಮೆಟಿಕಲಿ ನಮ್ಗೆ ಕ್ವಾಲಿಟಿ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನನ್ಗೆ ರಿಷಬ್ ಸರ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ರು ಯಾವಾಗ್ಲೂ. ಅವ್ರ ಹೆಸರು ಗೊತ್ತಿಲ್ಲ, ಒಬ್ರು ತಮಿಳ್ ರೈಟರ್. ಅವ್ರು ಏನಂತಂತಂದ್ರೆ, ನೀನು ಯಾರೋ ಒಂದು ಪ್ರೊಡಕ್ಷನ್ ಹೌಸು ಹೋಗ್ಬಿಟ್ಟು ಆ ರೈಟರ್ ಹತ್ರ ಹೋಗ್ಬಿಟ್ಟು ಬಡ್ಜೆಟ್ ಹೇಳಿದ್ರೆ ಅವರು ಸ್ಕ್ರಿಪ್ಟ್ ಕೊಡೋರಂತೆ. ಇನ್ಕ್ಲೂಡಿಂಗ್ ಅವರು ಇಂಥವ್ರಿಗೆ ಬರ್ದಿದ್ದೀನಿ ಇಷ್ಟು ತಗೊಂಡೋಗು ಅಂತ. ಸೊ ಅವ್ರ ಹತ್ರ ಶೆಲ್ಫ್ಸ್ ಅಲ್ಲಿ ನಾವು ಇವತ್ತು ಹೆಂಗ್ ಬುಕ್ಸ್ ಸ್ಟೋರ್ ಮಾಡ್ತೀವಿ ಆ ಥರ ಸ್ಕ್ರಿಪ್ಟ್ಸ್ಗಳು ಇರೋದಂತೆ ಒಬ್ರು ತಮಿಳ್ ರೈಟರ್ ಅವ್ರ ಹತ್ರ. ಓಕೆ. ಸೊ ಇವತ್ತಿಗೆ ನೋಡಿದ್ರೆ ನಾವು ಲೈಕ್ ಅವ್ರ ಹತ್ರ ಬರ್ತಿರೋ ನಂಬರ್ ಆಫ್ ಸಬ್ಜೆಕ್ಟ್ಸು ಬೇರೆ 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 ಥರ ಸಬ್ಜೆಕ್ಟ್ಸು ನಮ್ಗಿನ್ನ ಇವಾಗ ಶುರು ಮಾಡಬೇಕು ಆ ಥರ ಸ್ಟೇಜಲ್ಲಿ ಇದ್ದೀವಿ. ಸೊ ರೈಟರ್ಸ್ ಬರಬೇಕು, ರೈಟರ್ಸ್ಗೆ ಪೇಮೆಂಟ್ಸ್ ಆಗಬೇಕು. ಪೇಮೆಂಟ್ಸ್ ಆಗಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಅವ್ರಿಗೂ ಲೈಫ್ ಕಷ್ಟ ಆಗಿಬಿಡುತ್ತೆ. ಸೊ ವಿ ಆರ್ ಫಾರ್ಚುನೇಟ್, ನಾವು ಒಂಚೂರು ರೈಟ್ ಪೇಜಲ್ಲಿ ಇದ್ದೀವಿ. ಬಟ್ ಯಾರು ಹೋಪ್ಸ್ ಕಳ್ಕೊಬಾರ್ದು ಅನ್ನೋದಷ್ಟೇ. ಸೊ ಸಮ್ ಡೇ ಯಾರು ಗೊತ್ತಿಲ್ಲ, ಟುಮಾರೋ ಮೈಟ್ ಬಿ ಯೋರ್ಸ್, ಗೊತ್ತಿಲ್ಲ. ಸೊ ಅದೇ ಹೋಪ್ಸ್ ಕಳ್ಕೊಬಾರ್ದು ಯಾವತ್ತು, ನಂಬಿಕೆ ಇರಬೇಕು ಅಷ್ಟೇ. ರಿಷಬ್ ಸರ್ ಹೇಳ್ದಂಗೆ ಅವರು ಜರ್ನಿ ಬಗ್ಗೆ ಹೇಳೋವಾಗ್ಲೇ ನಂಬಿಕೆ ಕಳ್ಕೊಬಾರ್ದು ಯಾವಾಗ್ಲೂ ಅಂತ ಹೌದು, ಹೇಳ್ತಿದ್ರು. ಒಬ್ರು ರೈಟರ್ ಆಗ್ಬೇಕಂತಂದ್ರೆ ಅದಕ್ಕೊಂದು ಪ್ರಾಸೆಸ್ ಅನ್ನೋದಿದೆ ನಿಮ್ ಪ್ರಕಾರ? ಪ್ರಾಸೆಸ್ ಏನಿಲ್ಲ. ಯಾಕಂದ್ರೆ ಈಗ ಈಗಿನ ಕಾಲದಲ್ಲಿ AI ಹಿಡ್ಕೊಂಡ್ಬಿಟ್ಟು ನಾನು ಬರಿಬೋದು, ಬರೆಯಕ್ ತುಂಬಾ ಬರಿಬೋದು. ಬಟ್ ಆಕ್ಚುಯಲ್ ಆಗಿ ರೈಟರ್ ಆಗ್ಬೇಕಂದ್ರೆ ಒಂದು ಏನ್ ಪ್ರಾಸೆಸ್, ಅಥವಾ ಏನೊಂದು ಯಾವ ರೀತಿ ಇರ್ಬೇಕು ಸರ್? ಯಾವ ರೀತಿ ಥಿಂಕ್ ಮಾಡ್ಬೇಕು, ಯಾವ ರೀತಿ ಓದ್ಬೇಕು, ಯಾವ ರೀತಿ ಯೋಚಿಸ್ಬೇಕು ನಿಮ್ ಪ್ರಕಾರ? ನಮ್ದು ಲ್ಯಾಂಗ್ವೇಜ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಇಟ್ಸ್ ಆಲ್ರೆಡಿ ಪೊಯೆಟಿಕ್. ನಮ್ ಕನ್ನಡ Right. ಅಂದ್ರೇನೆ ಲೈಕ್ ಒಂಥರ ಆ ಶಬ್ದಗಳು, ಆ ವರ್ಣಮಾಲೆ, ಆ ಅಕ್ಷರಗಳು, ಇಟ್ಸ್ ಬ್ಯೂಟಿಫುಲಿ ಕ್ರಾಫ್ಟೆಡ್. ನಮ್ಗೆ ಏನಾದ್ರು ಒಂದು ಬರೆಯಕ್ಕೆ. ಸೊ ಆ ಥರ ಏನು ಫಾರ್ಮುಲಾ ಇಲ್ಲ. ನಿಂಗೆ ರೈಟರ್ ಆಗ್ಬೇಕಂದ್ರೆ ನೀನು ಇದನ್ನ ಫಾಲೋ ಮಾಡಬೇಕು, ಇದನ್ನ ಫಾಲೋ ಮಾಡಬೇಕು, ಥರ ಫಾರ್ಮುಲಾ ಇಲ್ಲ. ಸೊ ನನಗೆ ಬೇಸಿಕಲಿ ನನ್ಗೇನು ಅಡ್ವಾಂಟೇಜಸ್ ಅಂದರೆ, ನನಗೆ ಲೈಫ್ ಕಲಿಸಿರೋಂಥ ಕೆಲವು ಇನ್ಸಿಡೆಂಟ್ಸು ಆ್ಯಂಡ್ ನಾನು ನೋಡೋವಂಥ ಜನ, ನನ್ನ ಸುತ್ತಮುತ್ತ. ಸೊ ಅದು ಯಾವತ್ತೂ ಲೈಕ್ ಏನೋ ಒಂದು ಹೊಸ ಹೊಸ ಥಾಟ್ ಕೊಡ್ತಾ ಇರುತ್ತೆ ನನಗೆ ತಲೆಗೆ. ಸೊ ಯಾರನ್ನೋ ನೋಡಿದ ತಕ್ಷಣ ಒಂದು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ, ಇನ್ನೇನೋ ಒಂದು ಕ್ಯಾರೆಕ್ಟರ್ ಇದ್ದಂಗೆ ಇದಾನಲ್ಲ, ಇವ್ನ ಏನಕ್ಕಾರ ಥರ ಅಡಾಪ್ಟ್ ಮಾಡ್ಕೋಬೇಕಲ್ಲ. ಸೊ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ನೇ ಬೇಸಿಕಲಿ ಫಿಕ್ಷನ್ ಕನ್ವರ್ಟ್ ಮಾಡ್ಕೊಳ್ಳೋದು. Yes. ಸೊ ಅದು ಒಬ್ಬೊಬ್ರಿಗೆ ಒಂದೊಂದು, ಕೆಲವ್ರಿಗೆ ಇದು ವರ್ಕ್ ಆಗದೆ ಇರ್ಬೋದು. ಅವರು ಟೆಕ್ಸ್ಟ್ ಬುಕ್ ಸ್ಟೈಲಲ್ಲಿ ಕೂತ್ಕೊಂಡು ಪೆನ್ ಹಿಡ್ಕೊಂಡು ಒಂದು 10 ಸತಿ ಬರೆದು ಅಳಿಸಿ ಮಾಡಿನೇ ಬರಿಬೋದು. ಸೊ ಅದಕ್ಕೇನು ಡೆಫಿನೆಟ್ಲಿ ಈ ಥರ ಫಾರ್ಮುಲಾ ಅನ್ನೋದಿಲ್ಲ. ಇಟ್ಸ್ ಆಲ್ ಕ್ರಿಯೇಟಿವ್ ಥಿಂಕಿಂಗ್ ಅಷ್ಟೇ. ನಿನ್ ತಲೆಯಲ್ಲಿ ಏನು ಓಡುತ್ತೆ, ನಿನ್ಗೆ ಎಷ್ಟು ಎಬಿಲಿಟಿ ಇದೆ ಅದನ್ನ ಆಚೆಗೆ ಹಾಕಕ್ಕೆ ಅಷ್ಟೇ ಮ್ಯಾಟ್ರ್ ಆಗೋದು. ಅಂಡ್ ಈಗ ರೈಟರ್ಸ್ ಅಂತ ಅಂದಾಗ ನಾವು ಮೂವಿ ಬಗ್ಗೆ ಮಾತಾಡ್ತಾ ಇದೀವಿ, ಬಟ್ ನೀವು ನಾವೆಲಿಸ್ಟ್ ಕೂಡ. ಅಂಡ್ ಐ ಥಿಂಕ್ ನೀವು ನನಗೆ ಸ್ವಲ್ಪ ಹೊತ್ತು ಮುಂಚೆ ರೆಕಾರ್ಡಿಂಗ್ ಮುಂಚೆ ಮಾತಾಡುವಾಗ ನಿಮ್ಮ ಫಸ್ಟ್ ನಾವೆಲ್ ಪ್ರಿಂಟ್ ಮಾಡೋ ಕತೆ ಹೇಳಿದ್ರಿ. ಅದ್ರ ಬಗ್ಗೆ ಹೇಳಿ ಸರ್. ಆ ನಾವೆಲಿಸ್ಟ್ ಬೇಸಿಕಲಿ ಫಸ್ಟ್ ಆಫ್ ಆಲ್ ನಾವೆಲಿಸ್ಟ್ ಮತ್ತೆ ಒಂದು ರೈಟರ್ಗೆ ಏನು ಡಿಫ್ರೆನ್ಸ್ ನಿಮ್ಮ ಪ್ರಕಾರ? ರೈಟರ್ ಶುಡ್ ಬಿ ಆಲ್ವೇಸ್ ಅ ಪ್ಯಾಕೇಜ್. ನನ್ಗನ್ಸೋದು ಯಾವಾಗಲೂ ರೈಟರ್ ಅಂದ್ರೆ ಯು ಶುಡ್ ನಾಟ್ ಆಲ್ವೇಸ್ ಬಿ ಅ ಸ್ಕ್ರೀನ್ ಪ್ಲೇ ರೈಟರ್. ಒಬ್ಬ ಲಿರಿಸಿಸ್ಟ್, ಒಬ್ಬ ಇದು ಅಂತ ಒಬ್ಬನ್ ಮಾತ್ರ ಅದು ಒಂದೇ ಒಂದು ಕ್ಯಾಟಗರಿಗೆ ರೈಟರ್ ಅಂತ ಹಾಕ್ಬಾರ್ದು. ಸೊ ಈ ಶುಡ್ ಬಿ ಅ ಕಂಪ್ಲೀಟ್ ಪ್ಯಾಕೇಜ್. ಅಂದ್ರೆ ಒಂದು ಸ್ಟೋರಿ, ಒಂದು ನಾವೆಲ್, ಒಂದು ಶಾರ್ಟ್ ಸ್ಟೋರಿ, ಒಂದು ಲಿರಿಕ್ಸ್, ಒಂದು ಪೊಯಮ್ಮು, ಹಿಂಗೆಲ್ಲ ಬರೆಯೋ ಕೆಪಾಸಿಟಿ ಇರುತ್ತೆ. ಬಟ್ ನಾವು ಒಂದಕ್ಕೆ ಮಾತ್ರ ಲೈಕ್ ನಾವು ಅಲೈನ್ ಆಗ್ತಾ ಹೋಗ್ತೀವಿ, ವಿಚ್ ಇಸ್ ಕಮರ್ಷಿಯಲ್. ನಾವು ಸ್ಕ್ರೀನ್ ಪ್ಲೇ ಬರೋದ್ರೇನೆ ಕಮರ್ಷಿಯಲ್ಲು, ಸ್ಕ್ರೀನ್ ಪ್ಲೇ ಬರೋದ್ರೇನೆ ನಮ್ಮ ಲೈಫ್ ಇದು ನಾವೆಲ್ಸಲ್ಲಿ ಇಲ್ಲ ಅಂತ. ಬಟ್ ರವಿ ಬೆಳಗೆರೆ ಅವ್ರದ್ದು ಹಿಂಗೆ ನೋಡಬೇಡ ನನ್ನ, ನಾನು ಅದು ಓದ್ಬೇಕಾರೇನೆ ನನಗೆ ಅಲ್ಲಿವರೆಗೂ ನಾನು ನಾವೆಲ್ಸ್ ಏನೂ ಬರೆದಿರಲಿಲ್ಲ. ಯಾವ ವರ್ಷದಲ್ಲಿ ಇದು? 2012-13. ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಂದು ಆಲ್ಬಮ್ಗೆ ಲಿರಿಕ್ಸ್ ಬರಿತಾ ಇದ್ದೆ. ಸೊ ಅವಾಗ ಅದು ಒಂದು ಆ ಬುಕ್ ಸಿಕ್ಕಿ ನಾನು ಓದೋಕೆ ಶುರು ಮಾಡಿ ಒಂದು ಅರ್ಧ ಬುಕ್ ಓದೋಷ್ಟೊತ್ತಿಗೆ ಎಷ್ಟು ಸಿಂಪಲ್ ಆಗಿ ಬರೀತಾರೆ ಗುರು ಇವತ್ತಿಗೆ. ಅಂದ್ರೆ ಇವತ್ತಿಗೆ 2000 ಎಲ್ಲ ದಾಟಿ ನಾವು 2010ಗೆ ಬಂದಾಗ್ಲೂ ಇಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನಾನು ಓದಬೇಕು ಅಂತ ಅಂದ್ರೆ. ಸೊ ಡೆಫಿನೆಟ್ಲಿ ನಾನು ಒಂದು ಟ್ರೈ ಮಾಡಬೇಕು ಅಂತ ಅನಿಸಿದಾಗ ನಾನು ಒಂದು ಮರೀಚಿಕೆ ಅಂತ ಒಂದು ನಾವೆಲ್ ಬರೆದೆ. ಅದು ನಕ್ಸಲಿಸಮ್ ಆ್ಯಂಡ್ ಸೈನ್ಸ್ ಫಿಕ್ಷನ್ ಎರಡನ್ನೂ ಇಟ್ಕೊಂಡು. ಸೊ ಅದು ಬರ್ದಿದ್ದೇನೋ ಆಗೋಗ್ಬಿಟ್ಟಿತ್ತು. ಬಟ್ ಸ್ಟಿಲ್ ಆವಾಗ ಇನ್ನೂ ಬೆಂಗಳೂರಿಗೆ ಬಂದು ಹೊಸದು, ಯಾವುದು ಪಬ್ಲಿಕೇಶನ್ ಹೌಸ್ಗಳು ಗೊತ್ತಿರಲಿಲ್ಲ. ಒಂದು 2-3 ದೊಡ್ಡ ಪಬ್ಲಿಕೇಶನ್ ಹೌಸ್ಗೆ ಹೋದೆ. ಅವರು
ಇಲ್ಲ ಈ ತರ 1000 ಜನ ಬರ್ತಾರೆ ಹೋಗ್ಬಿಡಿ ಅಂತೆಲ್ಲ ಅಂದಿದ್ರು. ಒಳ್ಳೆ ರೀತಿಯಲ್ಲಿ ಕಳ್ಸಿದ್ರ ಕೆಟ್ಟ ಇಲ್ಲ, ರೀತಿಯಲ್ಲಿ ಕೆಟ್ಟ ರೀತಿಯಲ್ಲೇ ಹೇಳಿ ಕಳ್ಸಿದ್ರು. ಹ್ಮ್ ಅವಾಗ ಏನು ಹಂಗಾರೆ ಬೇರೆಯವರೆಲ್ಲ ಏನ್ ಮಾಡ್ತಾರೆ ಆಚೆ ಬರಕ್ಕೆಲ್ಲ. ಅವಾಗ ನಾನು ದ ರಾ ಬೇಂದ್ರೆ ಅವ್ರದ್ದೊಂದು ಇನ್ಸಿಡೆಂಟ್ ನೋಡಿದ್ದೆ. ಹ್ಮ್ ತುಂಬಾ ಕಷ್ಟಪಟ್ಟು ಅವ್ರು ಪ್ರಿಂಟ್ ಮಾಡಿದ್ಮೇಲೆ ಅವ್ರು ದ ರಾ ಬೇಂದ್ರೆ ಆಗಿದ್ದು ಅಂತ. ಸೊ ಆ ತರ ಕೆಲವು ಮೋಟಿವೇಶನ್ಸ್ ಇರ್ಲೇಬೇಕು ನಮ್ಮ ಲೈಫಲ್ಲಿ. ಸಣ್ಣ ಪುಟ್ಟ ಮೋಟಿವೇಶನ್ಸ್, ಬೇರೆಯವ್ರದ್ದು ಸ್ಟೋರಿಗಳು. ಇಲ್ಲಾಂದ್ರೆ ನಮ್ಗೆ ಆ ಲೈಫ್ ಅಲ್ಲಿಗೆ ಒಂಥರ ಸಾಕು ಬಿಡು ಅನ್ನೋ ಸ್ಟೇಜ್ಗೆ ಹೋಗ್ಬಿಡ್ತೀವಿ. ಹ್ಮ್ ಆ ತರ ನೋಡ್ಬಿಡುತ್ತೆ ಸಮಾಜ ಒಂದೊಂದ್ಸಲಿ. ಸೊ ಅದರಿಂದ ನಾನು ನಾನು ಇಮಿಡಿಯೇಟ್ಲಿ ಬ್ಯಾಂಕ್‌ಗೆ ಹೋಗಿ ಲೋನ್ ಮಾಡ್ಕೊಂಡು, ನಾನೇ ಒಂದು ಸೆಲ್ಫ್ ಪಬ್ಲಿಕೇಶನ್ ಮಾಡ್ಕೊಂಡು, ನಾನು ಫುಲ್ ಪ್ರಿಂಟ್ ಮಾಡಿಸ್ದೆ ಅದನ್ನ. ಹ್ಮ್ ಬಸವನಗುಡಿಯಲ್ಲಿ ಬುಕ್ ಫೆಸ್ಟಿವಲ್ ಆಯ್ತು. ಅವಾಗ ಫ್ರೀಯಾಗೆ ನಾನು ನಂದು ಇಬ್ರು ಫ್ರೆಂಡ್ಸು ಎಲ್ಲಾರ್ಗೂ ಹಂಚಿದ್ವಿ ಫ್ರೀಯಾಗೆ ಬುಕ್‌ನ. ಅಷ್ಟು ಒಂದು ಲೋನ್ ಮಾಡ್ಕೊಂಡುನು ಓದ್ಬೇಕು. ಅಟ್‌ಲೀಸ್ಟ್ ಜನಕ್ಕೆ ಗೊತ್ತಾಗುತ್ತೆ ನಾನು ಯಾರು, ನಾನು ಏನು ಅಂತ. ಇಮಿಡಿಯೇಟ್ಲಿ ಒಂದು ಬುಕ್‌ಗೆ ಯಾರೂನು ಸ್ಟಾರ್‌ಗಳಾಗಕ್ಕಾಗಲ್ಲ. ಹ್ಮ್ ಸೊ ಹೋಪ್ಸ್ ಬಿಡ್ದೇನೆ ನಾನು ಅದನ್ನೆಲ್ಲ ಆದಷ್ಟು ಎಷ್ಟು ಜನಕ್ಕೆ ರೀಚ್ ಮಾಡ್ಸೋಕ್ಕಾಗತ್ತೆ ಮಾಡಿದೆ. ಇಮಿಡಿಯೇಟ್ಲಿ ನನಗೆ ಆ ಟೈಮಲ್ಲೇನೆ ರಿಷಬ್ ಎಲ್ಲ ಪರಿಚಯ ಆಗಿದ್ದು. ಸೊ ರಿಷಬ್ ಸರ್ದು ಸೊ ನಾನು ಪ್ಯಾರಲಲಿ ವರ್ಕ್ ಮಾಡ್ತಿದ್ದಾಗ ರೆಡ್ ಬೂಟ್ ರೋಸಿ ಅಂತ ಒಂದು 2019 ಒಂದು ನಾವೆಲ್ ಬರೆದೆ, ಹ್ಮ್ ಡಿಟೆಕ್ಟಿವ್ ಸೀರೀಸ್. ಓಕೆ ರಿಷಬ್ ಸರ್ ಅವಾಗ ಬೆಲ್ ಬಾಟಮ್ ವರ್ಕ್ ಮಾಡ್ತಾ ಇದ್ರು. ಹ್ಮ್ ಸೊ ನಾನು ಸರ್ ಇದನ್ನ ಒಂದು ರಿಲೀಸ್ ಮಾಡ್ಕೊಡಿ ಅಂತ ಕೇಳಿದೆ. ಅವರು ಒಂದು ವಿಡಿಯೋ ಮಾಡಿ ಒಂದು ಫೇಸ್ಬುಕ್ ಲೈವ್ ಬಂದು ಅದನ್ನ ರಿಲೀಸ್ ಮಾಡಿ ಇವತ್ತಿಗೂ ಅದು ಥರ್ಡ್ ಪ್ರಿಂಟ್ ಓಡ್ತಾ ಇದೆ. ಓ ವಂಡರ್ಫುಲ್ ಹ್ಮ್ ಅದೇ ಯಾವತ್ತು ಹೋಪ್ ಅವತ್ತೇನಾರು ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ನಾನು ಅಲ್ಲಿಗೆ ಸ್ಟಾಪ್ ಆಗ್ತಿತ್ತೇನೋ. ಸೊ ರೆಡ್ ಬೂಟ್ ರೋಸ್ ಇದು ಸಕ್ಸಸ್ ಏನಂತ ಅಂದ್ರೆ ನನ್ಗೆ ಅದನ್ನ ಮತ್ತೆ ಒಂದು ಪ್ರೀಕ್ವೆಲ್ ಬರೆಯೋಕ್ಕೆ ನನಗೆ ಒಂದು ಇನ್ಸ್ಪಿರೇಷನ್ ಆಯ್ತು. ಸೊ ಇಮಿಡಿಯೇಟ್ಲಿ ಆಪರೇಷನ್ ಟಿಂಕು ಟೈಲರ್ ಅಂತ ರೆಡ್ ಬೂಟ್ ರೋಸ್ ಇದೇನೆ ಪಾರ್ಟ್ 2 Prequel. ಪ್ರೀಕ್ವೆಲ್ ಬರೆದೆ. ಅದು ಇವಾಗ ರನ್ನಿಂಗ್ ಅಲ್ಲಿ. ನೈಸ್ ಸ್ಟೋರಿ ಸರ್. ಕಳ್ಕೊಬಾರ್ದು, ಹೋಪ್ಸ್ ಕಳ್ಕೊಬಾರ್ದು ನೀವು ಹೇಳ್ದಂಗೆ. ಹೌದು. ಈಗ ನೀವು ರವಿ ಬೆಳಗೆರೆ ಸರ್ ಹೆಸರು ತೊಗೊಂಡ್ರಿ ಆ್ಯಂಡ್ ಅದು ನನಗೆ ಫಾರ್ಚುನೇಟ್ಲಿ ಅವ್ರ ದೊಡ್ಡ ಮಗಳ ಜೊತೆ ನಾನು ಒಂದು ಪಾಡ್ಕಾಸ್ಟ್ ಮಾಡಿದ್ದೆ ಆ್ಯಂಡ್ ಅವ್ರ ಬಗ್ಗೆ ನಾನು ತಿಳ್ಕೊತಾ ಇರುವಾಗ ಗೊತ್ತಾಗಿದ್ದು ಅವರು ಸ್ಟೋರೀಸ್ ಬರೆಯುವಾಗ ಒಂದು ಸೈಲೆನ್ಸ್ಗೋಸ್ಕರ ಬೇರೆ ಕಡೆ ಹೋಗೋರು ಒಂದು ಇಷ್ಟು ದಿನ ಬರೀ ಅದ್ರ ಮೇಲೇ ಫೋಕಸ್ ಮಾಡಿ ಬರೀತಿದ್ರು. ಜಯಂತ್ ಕೈಕಿಣಿ ಸರ್ ಅವ್ರದ್ದು ಎಲ್ಲೋ ಒಂದು ಇಂಟರ್ವ್ಯೂ ನೋಡಿದೆ ಆ್ಯಂಡ್ ಅವ್ರ ಬಗ್ಗೆನೂ ನಾನು ಅದೇ ಕೇಳಿಸ್ಕೊಂಡೆ ದಟ್ ಅವರು ಬರೆಯೋವಾಗ ಬೇಸಿಕ್ಲಿ ಆ ಸೈಲೆನ್ಸ್ ಮುಖ್ಯ, ಡಿಸ್ಟ್ರಾಕ್ಷನ್ ಇರಬಾರ್ದು ಅಂತ. ನಿಮ್ಮ ಪ್ರಾಸೆಸ್ಸು ಸೇಮ್, ಎಲ್ಲರೂ ರೈಟರ್ಸ್ ಪ್ರಾಸೆಸ್ಸು ಸೇಮ್ ಇರುತ್ತಾ, ಹಿಂಗೆ ಇರುತ್ತಾ? ಎಲ್ರದ್ದು ಅದೇ ತರ ಏನಿರಲ್ಲ. I know. ನಾನು ಕವಿ ಶೈಲಕ್ಕೆ ಹೋಗಿದ್ದೆ ಒಂದ್ಸಲಿ, ಹಾ. ಇದು ಕುವೆಂಪು ಅವ್ರದ್ದು ಇದನ್ನೆಲ್ಲ ನೋಡಕ್ಕೆ. ಅವಾಗ ಅಲ್ಲೆಲ್ಲ ಫುಲ್ ಒಂದು ಅರ್ಧ ದಿವಸ ಸ್ಪೆಂಡ್ ಮಾಡಾದ್ಮೇಲೆ ಅನಿಸ್ತು, ಈ ಮನುಷ್ಯ ಬರಿಬೋದು ಗುರು ಇಲ್ಲಿ ಕೂತ್ಕೊಂಡು, ಏನ್ ಬೇಕಾದ್ರೂ ಅದ್ಭುತ ಕ್ರಿಯೇಟ್ ಮಾಡ್ಬೋದು ಈ ತರ ಜಾಗದಲ್ಲಿ ಕೂತ್ಕೊಂಡು ಅಂತ ಒಂದು ಥಾಟ್ ಬಂತು. ಹ್ಮ್. ಬಟ್ ನಮ್ಗೆಲ್ಲ ಹಂಗಲ್ಲ. ಈ ಕಡೆ ಮೋರಿ, ಈ ಕಡೆ ರೋಡ್ಗಳು, ಈ ಕಡೆ ಬಿಲ್ಡಿಂಗು, ಈ Horns. ಕಡೆ ಹಾರ್ನ್ ಹೊಡಿತಾ ಬೆಳಗಿನ ಜಾವ ಆದ್ರೂ ಹಾರ್ನ್ಗಳು ಮುಗಿಯಲ್ಲ. Right. ಸೊ ಬಟ್ ನಾವು ಅಡಾಪ್ಟ್ ಆಗ್ಲೇಬೇಕು. ಹಂಗಂತ ನಾನು ಬರೆಯೋದೇ ಇಲ್ಲ, ಕಾಡು ಹುಡ್ಕೊಂಡು ಹೋಗಕ್ಕಾಗಲ್ಲ. ಆಗಲ್ಲ. ಸೊ ಇದ್ದಿದ್ ಕಡೆ ಬರೆಯಬೇಕು. ಸೊ ಬಟ್ ನನ್ಗೆ ನನ್ನ ಸೇಫ್ ಪ್ಲೇಸ್ ಈಸ್ ಮೈ ರೂಮ್. ಹ್ಮ್. ನನ್ನ ಹತ್ರ ಒಂದು 2000 ಬುಕ್ ಇದೆ. 2000 ಬುಕ್ ಮಧ್ಯದಲ್ಲಿ ನಂದೊಂದು ಟೇಬಲ್ಲು, ಹ್ಮ್. ಅದು ಹಾಕೊಂಡು ಸೈಲೆಂಟ್ ಆಗಿ ನಾನು ಬರೆಯೋದು ಈಸ್ ಮೈ ಪ್ಲೇಸ್, ಹ್ಯಾಪಿ ಪ್ಲೇಸ್. ಸೊ ಹಂಗೆ ಎಲ್ರಿಗೂ ಇರ್ಬೇಕಂತೇನಿಲ್ಲ. ಅವ್ರವ್ರು ಹುಡ್ಕೋತಾರೆ ಎಲ್ಲೆಲ್ಲಿ ಬರಿಬೋದು, ಎಲ್ಲೆಲ್ಲಿ ಬರೆಯಕ್ ಆಗಲ್ಲ ಹ್ಮ್. ಹಂಗಂತ. ನಾವು ಕಾಂತಾರ ಟೈಮಲ್ಲೆಲ್ಲ ಕ್ರಿಕೆಟ್ ಆಡ್ಕೊಂಡೇ ಎಷ್ಟೊಂದು ದಿವಸ ಬರ್ದಿದ್ದೀವಿ. ರೈಟ್. ಸೊ ಒಬ್ಬೊಬ್ರದ್ದು ಒಂದೊಂದು ಪ್ರಾಸೆಸ್ ಇರುತ್ತೆ. ಸೊ ಮತ್ತೆ ಈಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕಡೆ ಬರ್ತೀನಿ ಸರ್. ಈಗ ಇಂಡಸ್ಟ್ರಿಯಿಂದ ಸಪೋರ್ಟ್ ಸಿಗುತ್ತಾ ರೈಟರ್ಸ್ಗೆ? ಯು ಥಿಂಕ್ ಆಪರ್ಚುನಿಟೀಸ್ ಇದೆ, ಇನ್ನಫ್ ಆಪರ್ಚುನಿಟೀಸ್ ಇದೆಯಾ ರೈಟರ್ಸ್ಗೆ ಹೋಗಿ ಪ್ರೆಸೆಂಟ್ ಮಾಡೋಕ್ಕೆ? ಸೊ ಆಪರ್ಚುನಿಟೀಸ್ ಡೆಫಿನೆಟ್ಲಿ ಇದೆ. ಹ್ಮ್. ಆಪರ್ಚುನಿಟೀಸ್ ಇಲ್ಲ ಅಂತ ಇಲ್ಲ. ಬಟ್ ನಾನು ಅಬ್ಸರ್ವ್ ಮಾಡ್ತಿರೋ ಪ್ರಕಾರ ರೈಟರ್ಸ್ದು ಒಂದು ಪ್ರಾಬ್ಲಮ್ ನಾನೇನು ನೋಟಿಸ್ ಮಾಡ್ತೀನಿ ಅಂತ ಅಂದ್ರೆ, ಹ್ಮ್. ಈಗ ಒಬ್ಬ ಪ್ರೊಡ್ಯೂಸರ್ಗೆ ಈಗ ಎಕ್ಸಾಂಪಲ್ ಕಾಂತಾರನೇ ತಗೊಂಡ್ರೆ, ಒಬ್ರಿಗೆ ಕಾಂತಾರ ಮಾಡಕ್ ಎಕ್ಸೈಟ್ ಆಗ್ಬೋದು. ಸೊ ಇನ್ನೊಬ್ಬ ಪ್ರೊಡ್ಯೂಸರ್ಗೆ ಕಾಂತಾರ ಮಾಡಕ್ ಎಕ್ಸೈಟ್ ಆಗದೇನೆ ಇರ್ಬೋದು. ಖಂಡಿತ. ಸೊ ಅದೇ ತರ KGF, ಅದೇ ಇನ್ನೊಂದು Perspectives ಬೇರೆ ಬೇರೆ ತರ ಬೇರೆ ಇರುತ್ತೆ. ಇರುತ್ತೆ. ಹ್ಮ್. ಒಬ್ಬೊಬ್ರು ಪ್ರೊಡ್ಯೂಸರು ಹ್ಮ್. ಒಂದೊಂದು ಕತೆನ ಸೆಲೆಕ್ಟ್ ಮಾಡಕ್ ಹೋಗ್ತಾರೆ. ಸೊ ನಾನು ಅಬ್ಸರ್ವ್ ಮಾಡ್ತಿರೋದು ಏನಂತಂದ್ರೆ, ಈ ಒಬ್ಬ ಪ್ರೊಡ್ಯೂಸರ್ ಹತ್ರ ನೀವು ಒಂದ್ ಕತೆ ತಗೊಂಡು ಹೋಗಿ ಅವ್ನಿಗೆ ಅದು ಇಷ್ಟ ಇಲ್ಲ ಅಂತ ಹೇಳಿ ನೀವು 1 year ಎಫರ್ಟ್ ಹಾಕ್ತೀರಾ ಅದಕ್ಕೆ. ಹೌದು. ಒಂದು ಸ್ಕ್ರಿಪ್ಟ್ ಬರೆಯಕ್ಕೆ ನೀವು ಅದರದ್ದು ಒಂದು ಡ್ರಾಫ್ಟ್ ಮಾಡಿ ಬೇರೆಯವ್ರಿಗೆಲ್ಲ ನರೇಷನ್ಸ್ ಕೊಟ್ಟು ನೀವು ಅದಕ್ಕೆ ಕಾನ್ಫಿಡೆನ್ಸ್ ತಗೊಂಡು ನೀವು ಪ್ರೊಡ್ಯೂಸರ್ ಅಪ್ರೋಚ್ ಆಗೋದು. ಹ್ಮ್. ಸೊ ಆ ಲೆವೆಲ್ ನೀವು ಹೋದಾಗ ಅವರು ರಿಜೆಕ್ಟ್ ಮಾಡ್ಬಿಟ್ರೆ ನಿಮ್ದು 1 year ನಿಮ್ಗೆ ಒಂಥರ ಒಂಥರ ಡಿಮೋಟಿವೇಶನ್ ತರ. ಡಿಮೋಟಿವೇಟ್ ಆಗ್ಬಿಡ್ತೀವಿ ನಾವು. ಹ್ಮ್. ಸೊ ನಾನೇನ್ ಸಜೆಸ್ಟ್ ಮಾಡೋದು ಅಂತಂದ್ರೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅಂಡ್ ನಾನು ನೋಡ್ತಿರೋ ಪ್ರಕಾರ 10 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ಅಂತಂದ್ರೆ 10 ಕತೆಗಳು ತಗೊಂಡೋಗ್ಬೇಕು. ಸೊ ಆ 10 ಜನ ಪ್ರೊಡ್ಯೂಸರ್ಸ್ ಅಲ್ಲಿ ಯಾರಿಗೆ ಯಾವ ಕತೆ ಇಷ್ಟ ಆಗುತ್ತೋ ಗೊತ್ತಿಲ್ಲ.
ಸೊ ಅಲ್ಲಿ ನಮಗೆ ಪ್ರಾಬಬಿಲಿಟಿ ಜಾಸ್ತಿ. ಈಗ ಒಬ್ಬ ಪ್ರೊಡ್ಯೂಸರ್ ಹತ್ರ ಒಂದ್ ಕತೆ ತಗೊಂಡು ಹೋಗಕ್ಕೂ 10 ಜನ ಪ್ರೊಡ್ಯೂಸರ್ ಹತ್ರ 10 ಕತೆ ತಗೊಂಡು ಹೋಗಕ್ಕೂ ವ್ಯತ್ಯಾಸ ಆಗ್ಬಿಡುತ್ತೆ. ಸೊ ನಾನು ಅದನ್ನೇ ಸಜೆಸ್ಟ್ ಮಾಡೋದು. ಬಿಕಾಸ್ ನಂದು ಎಕ್ಸ್ಪೀರಿಯನ್ಸ್ ಆಗ್ಲಿ, ನಾನು ನೋಡ್ತಿರೋ ಇದ್ರಲ್ಲೆಲ್ಲ ಆಗ್ಲಿ, ಎಲ್ಲರೂ 1 ವರ್ಷ ತಗೊಂಡಿರ್ತೀವಿ ಒಂದ್ ಕತೆ ಬರೆಯಕ್ಕೆ. ಅಂಡ್ ಒಂದಿಬ್ರು ಪ್ರೊಡ್ಯೂಸರ್ ಇಲ್ಲ ಅಂತ ಹೇಳ್ತಿದಂಗೆನೆ ನಾವು ಡಿಮೋಟಿವೇಟ್ ಆಗಿ ಸೈಡ್ಗೆ ಇಟ್ಬಿಡ್ತೀವಿ. ಬಟ್ ಅದು ಬ್ಲಾಕ್ ಬಸ್ಟರ್ ಕತೆ ಆಗಿರ್ಬೋದು, ಗೊತ್ತಿಲ್ಲ ನಮ್ಗೆ. ಸೊ ಆ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಸೊ ಬೇಡ ಒಂದ್ 10 ಬರೆಯೋಣ, ಒಂದ್ 10 ಕೂತ್ಕೊಂಡು ಬರೆದು ಒಂದ್ 10 ಜನನ್ ಮೀಟ್ ಮಾಡಿದಾಗ ಅದ್ರಲ್ಲಿ ಯಾರೋ ಒಂದನ್ನ ಪಿಕ್ ಮಾಡ್ಬೋದು. ಸೊ ಅದನ್ನ ಆ ಆಪ್ಷನ್ ಟ್ರೈ ಮಾಡಿದ್ರೆ ಇವತ್ತಿನ ಸಿಚುಯೇಷನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಬೆಟರ್ ಅಂತ ನನ್ಗನ್ಸುತ್ತೆ. ನಿಮ್ಮ ಹತ್ರ ಇರೋ ಸ್ಟೋರೀಸ್ಗೆ ಸರ್ ನೀವು ಇಲ್ಲಿವರೆಗೂ ಎಷ್ಟು ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿದ್ದಾರೆ ಆ್ಯಂಡ್ ಯಾವ ಥರ ರೆಸ್ಪಾನ್ಸ್ಗಳು ಸಿಗುತ್ತೆ ಪ್ರೊಡ್ಯೂಸರ್ಸಿಂದ? ಇವಾಗ ನೀವು ಬಿಕಾಸ್ ಯು ಆರ್ ಅಸೋಸಿಯೇಟೆಡ್ ವಿತ್ ಕಾಂತಾರ, ಪ್ರಾಬ್ಲಿ ನಿಮಗೆ ಒಂದು ಸ್ವಲ್ಪ ಬೇರೆ ಥರ ನೋಡ್ಬೋದು. ಬಟ್ ಪ್ರೀ ಕಾಂತಾರ ನನಗೆ ಗೊತ್ತೇ ಇಲ್ಲ. ಬಿಕಾಸ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಕಾಂತಾರದಿಂದ. ಕಾಂತಾರ. ಸೊ ಈ ಕಾಂತಾರ 1, 2 ಆದ್ಮೇಲೆ ಈಗ ನಾನೇನ್ ಬರೀತಿದ್ದೀನಿ ಅದಕ್ಕೆ ಡೆಫಿನೆಟ್ಲಿ ಅಪ್ರೋಚ್ ಮಾಡಿದೀನಿ ನಾನು, ಇಲ್ಲ ಅಂತ ಅಲ್ಲ. ಸೊ ಒಬ್ಬೊಬ್ಬರಿಂದ ಒಂದೊಂದ್ ತರ ರೆಸ್ಪಾನ್ಸ್ಗಳು ಬರುತ್ತೆ. ಕೆಲವರಿಗೆ ಇವತ್ತಿನ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾವು ಬರ್ಕೊಂಡು ಹೋಗಿರ್ತೀವಿ. ಅವ್ರು ಕೆಲವರು ಇನ್ನ ಲೈಕ್ 2010-12 ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಆ ತರ ಹೇಳ್ತಾರೆ. ಬಟ್ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಬಂದ್ಬಿಟ್ರೆ ನಾವು ನೆಕ್ಸ್ಟ್ ಬರೆಯಕ್ ಆಗಲ್ಲ. ಸೊ ನೀವು ಟ್ರೆಂಡ್ ಫಾಲೋ ಮಾಡ್ಬೇಕಾ ನಿಮ್ಮ ಪ್ರಕಾರ? ಟ್ರೆಂಡ್ ಅಂದ್ರೆ ಇವಾಗ ಏನೋ ಒಂದು ಕ್ಲಿಕ್ ಆಯ್ತು, ಒಂದು ಆಕ್ಷನ್ ಸೀರೀಸ್, ಆಕ್ಷನ್ ಸ್ಟೋರಿನೇ ನಡೀತಾ ಇದೆ. ಬಾಲಿವುಡ್ ಎಕ್ಸಾಂಪಲ್ ತೊಗೊಂತೀನಿ. ಬಾಲಿವುಡ್ ಅಲ್ಲಿ ಬರೀ ಆಕ್ಷನ್ ಕಾಮಿಡಿ ಇದೇ ನಡೀತಾ ಇತ್ತು. ಓವರ್ ಪೀರಿಯಡ್ ಆಫ್ ಟೈಮ್ ಬೋರ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಆಸ್ ಅ ರೈಟರ್ ನೀವು ಆ ಕತೆಗೋಸ್ಕರ ನಿಮ್ ಐಡಿಯಾಸ್ಗೋಸ್ಕರ ಬರಿಬೇಕಾ ಇಲ್ಲ ಟ್ರೆಂಡ್ಗೋಸ್ಕರ ಬರಿಬೇಕಾ ಸರ್? ಟ್ರೆಂಡ್ಗೋಸ್ಕರ ಡೆಫಿನೆಟ್ಲಿ ಬರೀಬಾರ್ದು. ಬಿಕಾಸ್ ಅವಾಗ್ಲೇನೆ ನಮ್ದು ಆ ಚೈನ್ ಬ್ರೇಕ್ ಮಾಡ್ಕೊಂಡೇ ಫಿಲ್ಮ್ಸ್ ಬಂದಾಗ್ಲೇನೆ ಆಡಿಯನ್ಸ್ಗೆ ನಾವು ಬೇರೆ ಕ್ಯಾಟರ್ ಮಾಡಕ್ಕಾಗೋದು. ಒಂದೇನೋ ಹೊಸ ಐಡಿಯಾ ಈಗ ಕಂಟಿನ್ಯೂಸ್ ನಾವು ಒಂದೇ ತರ ಫ್ಲೇವರ್ ಕೊಟ್ಬಿಟ್ರೆ 4ನೇ ಫಿಲಮ್ಗೆ ಆಡಿಯನ್ಸ್ ಇವತ್ತು ಬೈದ್ಬಿಡ್ತಾರೆ, ಇವನು ಅದೇ ಮಾಡ್ತಾನೆ ಗುರು, ಯಾವನ್ ನೋಡ್ತಾನೆ ಅಂತ. ಸೊ ಇವತ್ತು ಆಡಿಯನ್ಸ್ ಆರ್ ಲೈಕ್ ನಮ್ಗಿನ್ನ ತುಂಬಾ ವೇ ಫಾರ್ವರ್ಡ್ ಇದಾರೆ. ಅವ್ರಿಗೆ OTT ಅಂಡ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇರೋದ್ರಿಂದ ಅವ್ರು ದಿನಾಗ್ಲೂ ಫಿಲಮ್ ನೋಡ್ತಿರ್ತಾರೆ. ನೀವು ಯಾವ್ದೇ ಮನೆಗೆ ಹೋಗಿ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ZEE5, ಸೋನಿ ಲಿವ್ ಎಲ್ಲ ಆನ್ ಆಗಿರುತ್ತೆ. ಎಲ್ಲಾರು ಎಲ್ಲಾದ್ರ ಬಗ್ಗೆನೂ ಮಾತಾಡ್ತಿರ್ತಾರೆ. ಹೌದು. ಅಲ್ಲಿ ದಡ್ರಾಗದ್ ನಾವೇನೆ, ಮೇಕರ್ಸೇನೆ. ಆಕ್ಚುಲಿ ನಮ್ಗೆ ಟೈಮು ಸಿಕ್ಕಿರಲ್ಲ ಅವೆಲ್ಲ ನೋಡಕ್ಕೆ. ನಾವೇನೋ ನಮ್ದು ಒಂದ್ ಥಾಟ್ ಇಟ್ಕೊಂಡು ವರ್ಷ ಇಡೀ ಹೇಳ್ಕೊಂತಾ ಇರ್ತೀವಿ. ಬಟ್ ಅಕ್ಕಪಕ್ಕದಲ್ಲಿ ನಡೀತಾ ಇರೋದು ತಿಳ್ಕೊಳ್ಳೋದು ಮುಖ್ಯ. ಎಸ್, ಡೆಫಿನೆಟ್ಲಿ ನಮ್ಗೆ ವರ್ಲ್ಡ್ ಸಿನಿಮಾ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತು ರೈಟಿಂಗ್ಗೆ. ಬಿಕಾಸ್ ನಮ್ಗೆ ಗೊತ್ತಿಲ್ದೇನೆ ನಮ್ ಕತೆ ಆಲ್ರೆಡಿ ಬಂದಿರ್ಬೋದು, ಆಲ್ರೆಡಿ ಯಾರೋ ಇನ್ನೊಬ್ರು ರಿಲೀಸ್ ಮಾಡಿರ್ಬೋದು. ಬಿಕಾಸ್ ನಮ್ಗೆ ಆ ಜ್ಞಾನ ಇವತ್ತಿಗೆ OTT ಅಲ್ಲಿ ದಿನಕ್ಕೊಂದು 10 ಕಂಟೆಂಟ್ ರಿಲೀಸ್ ಆಗ್ತಿರುತ್ತೆ. ಅದನ್ನ ನಾವು ಡೆಫಿನೆಟ್ಲಿ ತಲೆ ಕೊಡ್ಲೇಬೇಕು ಆ ವರ್ಲ್ಡ್ ಸಿನಿಮಾಗೆ. ಅಂಡ್ ಕ್ವಾಲಿಟಿ ವೈಸ್ ವಿ ಶುಡ್ ಬಿ ಇನ್ ಲೈನ್ ವಿತ್ ವರ್ಲ್ಡ್ ಸಿನಿಮಾ ಇವತ್ತಿಗೆ. ಇಲ್ಲ ಅಂತ ಅಂದ್ರೆ ಆಡಿಯನ್ಸು ನೋಡಲ್ಲ. ಅಂಡ್ ನಾವು ನಮ್ ಖುಷಿಗೆ ನಾವು ಬರ್ದು ಬೇರೆಯವ್ರು ಅದನ್ನು ನೋಡ್ಲಿಲ್ಲ ಅಂತ ಹೇಳೋದನ್ನು ನಾವು ತಪ್ಪಾಗ್ಬಿಡುತ್ತೆ. ಸೊ ಆಡಿಯನ್ಸ್ಗೋಸ್ಕರನೇ ಅಲ್ಟಿಮೇಟ್ಲಿ ನಾವು ಫಿಲಮ್ ಮಾಡೋದಲ್ವಾ. ನಾನೊಬ್ಬ ಫಿಲಮ್ ಮಾಡಿ ಇನ್ನೊಬ್ಬಂಗೆ ತೋರಿಸಿ ಅದು 1000 ಕೋಟಿ ಆಗಂಗಿದ್ರೆ ಅದು ಬೇರೆ ತರನೇ ಆಗ್ಬಿಡ್ತಿತ್ತು. ಸೊ ಎಲ್ಲರೂ ನೋಡಿ ನಮ್ಗೆ ಇಲ್ಲ ಇವ್ನು ಚೆನ್ನಾಗಿ ಮಾಡ್ತಾರೆ, ಈ ಟೀಮ್ದು ನೋಡ್ಬೇಕು, ಹಂಗೆ ಹಿಂಗೆ ಅಂತ ಹೇಳ್ದಾಗ್ಲೇನೆ ಲೈಕ್ ನಾವು ಬೆಳೆಯಕ್ ಶುರು ಆಗೋದು. ಸೊ ಆ ವಿಷಯದಲ್ಲಿ ನಾನು ಕಾಂತಾರದಿಂದ ಆಚೆ ಬಂದು ಲೈಕ್ 2 ಕಾಂತಾರ ಆದ್ಮೇಲೆ ನಮ್ಗಳಿಗೆ ಹೆಂಗ್ ನೋಡ್ತಾ ಇದಾರೆ, ಅದು ಒಂಥರ ಭಯನೂ ಕೂಡ ಆಗುತ್ತೆ ಒಂದೊಂದ್ಸಲಿ. ಒಂದೊಂದ್ಸಲಿ ನಮ್ಗೆ ಇಲ್ಲ ವಿ ಆರ್ ಫಾರ್ಚುನೇಟ್ ಎನಫ್ ಅಂತಾನು ಅನ್ಸುತ್ತೆ. ಆ ಭಯನೇ ಜಾಸ್ತಿ. ಏನಕ್ಕೆ ಅಂತ ಅಂದ್ರೆ ಆ ಟ್ಯಾಗ್ ಹಂಗಿದೆ ನಮ್ಗೆ. ಕಾಂತಾರ ಅನ್ನೋದೊಂದು ಟ್ಯಾಗ್ ಇವತ್ತಿಗೆ ಅಷ್ಟು ಒಂದು ನಮ್ಗೆ ಲೈಫ್ನ ಮಾಡ್ಕೊಟ್ಬಿಟ್ಟಿದೆ. ನಾವು ಏನೋ ಒಂದು ಚಿಕ್ಕ ತಗೊಂಡು ಹೋದ್ರು ಜನ ಅದನ್ನ ದೊಡ್ಡದಾಗೆ ನೋಡ್ತಾರೆ. ನೀವು ಹೇಳ್ದಂಗೆ ಪ್ರೊಡಕ್ಷನ್ ಹೌಸಸ್ ಬೇಸಿಕ್ಲಿ ಎಲ್ಲ ಪ್ರೊಡಕ್ಷನ್ ಹೌಸಸ್ ಒಂದೇ ರೀತಿ ಟ್ರೀಟ್ ಮಾಡಲ್ಲ. ಈಗ ಏನಾದರೂ ನಿಮ್ಮ ಸರ್ಕಲ್ ನಿಮ್ಗೆ ಗೊತ್ತಿದ್ದಂಗೆ ಮುಂದೊಂದು ಹಿಂದೊಂದು ಮಾಡುವಂಥ ಜನ ಇದ್ದಾರೆ ಸರ್? ವೆನೈಸೆ ಮುಂದೊಂದು ಹಿಂದೊಂದು, ಮುಂದೆ ರೈಟರ್ಸ್ಗೇನೆ ಸಪೋರ್ಟ್ ಮಾಡ್ತೀವಿ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಬೆಳೆಸ್ಬೇಕು ಅದು ಇದು ಅಂತ ಹೇಳ್ತಾರೆ. ಬಟ್ ಹಿಂದೆ ಆ ಥರ ಇರಲ್ಲ. ಆ ಥರ ತುಂಬ ಜನ ಇದಾರ ನನ್ನ ಸರ್ಕಲ್ ಅಲ್ಲಿ? ಡೆಫಿನೆಟ್ಲಿ ಆ ಥರ ಯಾವ್ದು ಇನ್ಸಿಡೆಂಟ್ಸ್ ಆಗಿಲ್ಲ. ಅಂಡ್ ಆ ಥರ ಇಲ್ಲವೂ ಇಲ್ಲ. ಇಂಡಸ್ಟ್ರಿಯಲ್ಲಿ ನಾನು ತುಂಬಾ ಪ್ರೊಡಕ್ಷನ್ ಹೌಸಸ್ ಅಂತ ಏನು ನಾನು ನೋಡಿಲ್ಲ. ನನ್ಗೆ ಗೊತ್ತಿರೋ ಸರ್ಕಲ್ಸ್ ಎಲ್ಲ ದೇ ಆರ್ ವೆರಿ ಗುಡ್ ಅಂಡ್ ತುಂಬಾ ರೈಟರ್ ಓರಿಯೆಂಟೆಡ್ ಪ್ರೊಡಕ್ಷನ್ ಹೌಸಸ್ನೇ ನಾನು ನೋಡಿರೋದು. ಇರ್ತಾರೆ ಡೆಫಿನೆಟ್ಲಿ, ಅದು ಹ್ಯೂಮನ್ ಟೆಂಡೆನ್ಸಿ. ಆದ್ರಿಂದ ಎಲ್ಲ ಕಡೆ ಎಲ್ಲ ಕಾಲೆಳೆಯೋದು, ಆ ಜೆಲಸಿ, ಬೇಕಂತ ಟಾರ್ಗೆಟ್ ಮಾಡೋದು, ಅದೆಲ್ಲ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದು ಹ್ಯೂಮನ್ ಟೆಂಡೆನ್ಸಿ, ಅದು ಏನು ಮಾಡೋದು ಯಾವ ಫೀಲ್ಡ್ ಅಲ್ಲಿ ಹೋದ್ರೂ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಸರ್ ಈಗ AI ಟ್ರೆಂಡು, AI ಅಲ್ಲಿ ಇಟ್ಕೊಂಡ್ಬಿಟ್ಟು ನಾನು ನನ್ನ ತಲೆಯಲ್ಲಿ ಒಂದು ರಫ್ ಥಾಟ್ಸ್ AI ಕೊಟ್ಬಿಟ್ರೆ ಅದೊಂದು ಸ್ಟೋರಿ ಮಾಡುತ್ತೆ. ಅಂಥ ವರ್ಡಲ್ಲಿ ನೀವು ಹೇಗೆ
ಕಾಂಪೀಟ್ ಮಾಡ್ತೀರಾ? ಫ್ಯೂಚರ್ ನೋಡಿದಾಗ ನಿಮ್ಗೆ ಅನ್ಸುತ್ತಾ ಸರ್ ರೈಟರ್ಸ್ ಕಮ್ಮಿ ಆಗ್ತಾ ಹೋಗ್ತಾರಂತ ನಿಮ್ಮ ಪ್ರಕಾರ? ಡೆಫಿನೆಟ್ಲಿ ಒಂದು ಥಾಟ್ ಅಂತೂ ಒಂದು ಭಯದ ಥಾಟ್ ಅಂತೂ ಬರುತ್ತೆ. ಹ್ಮ್. ಬಿಕಾಸ್ ಇವಾಗ ಜಾಬ್ ಲೇವರ್ಸೇ ನಾವು ಬೇರೆ ಅವ್ರಿಗೆ ಅಮೆಝಾನ್ ಅಲ್ಲಿ Yeah. ಇಲ್ಲಿ ನೋಡ್ತಿರೋದ್ರಿಂದ ಅದು ಹೆಂಗ್ ಟೇಕ್ ಓವರ್ ಆಗಿದೆ ಅನ್ನೋದನ್ನ ನೋಡಿದ್ರೆ ಹ್ಮ್. ಭಯ ಅಂತೂ ಆಗುತ್ತೆ. ಬಟ್ ಡೆಫಿನೆಟ್ಲಿ ನಾವು ಎಷ್ಟೇ ವರ್ಷ ಆಗ್ಲಿ ಎಷ್ಟೇ ಇದಾಗ್ಲಿ ಕೆನಾಟ್ ರಿಪ್ಲೇಸ್ ಹ್ಯೂಮನ್ ಥಿಂಕಿಂಗ್, ಮೇನ್ಲಿ So- ಬಿಕಾಸ್ ಆಫ್ ದ ಇಮೋಷನ್ಸ್. ಎಮೋಷನ್ಸ್. ಸೊ ಆ ರೈಟಿಂಗ್ ಇದರಲ್ಲಿ ಈಗ ಅಟ್ ಪ್ರೆಸೆಂಟ್ ತುಂಬಾ ಏನು ಎ ಡಿಪೆಂಡೆಂಟ್ ಯಾರು ಇಲ್ಲ. ಈಗ ಅಟ್ಲೀಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ನನ್ನ ಅಕ್ಕಪಕ್ಕ ಇಂಡಸ್ಟ್ರಿಯಲ್ಲಿ ನೋಡಿದ್ರು ಅದ್ರ ಮೇಲೆ ಡಿಪೆಂಡೆಂಟ್ ಯಾರು ಇಲ್ಲ. ಬಟ್ ಡೆಫಿನೆಟ್ಲಿ ನಾನು ನೋಡ್ತಿರೋ ಪ್ರಕಾರ ಐಡಿಯಾ ಜನರೇಷನ್ಸ್ ಅಂಡ್ ಕಾನ್ಸೆಪ್ಟ್ ಜನರೇಷನ್ಸ್ ಅಂಡ್ ಅದನ್ನ ಲೈಕ್ ಟ್ರಾನ್ಸ್ಲೇಟಿಂಗ್ ಆರ್ ರೈಟಿಂಗ್ ಇನ್ ಟು ವಿಜುವಲ್ಸ್. ಸೊ ಅದನ್ನೆಲ್ಲ ಆಲ್ರೆಡಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ. ರೈಟಿಂಗ್ಗೆ ಅಂತ ಐ ಥಿಂಕ್ ವಿ ಆರ್ ಸೇಫ್. ರೈಟರ್ಸ್ ಆರ್ ಸೇಫ್ ಅಂತ ಅನ್ಸುತ್ತೆ. ಆ ಒರಿಜಿನಾಲಿಟಿ ಬರೋದು ರೈಟರ್ಸ್ ಕಡೆಯಿಂದ. ಒರಿಜಿನಾಲಿಟಿ ಕಡೆಯಿಂದ ಬರೋದೇ ಎಮೋಷನ್ಸ್ ಇಂದ, ನಮ್ ಹ್ಯೂಮನ್ ವ್ಯಾಲ್ಯೂಸ್ ಇಂದ. ಹ್ಮ್. ಜನಕ್ಕೆ ಇವತ್ತು AI ಫಿಲ್ಮ್ಸ್ ಅಂದ್ರೆ ಈಗ ಎಕ್ಸಾಂಪಲ್ ರೋಬೋಟ್ ಇರೋಂಥ ಫಿಲ್ಮ್ಸ್ ನಾವು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂಡ್ ಕೋರ್ ಎಮೋಷನ್ಸ್ ಇರೋ ಫಿಲ್ಮ್ಸ್, ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್, ವ್ಯಾಲ್ಯೂಸ್ ಇರೋ ಫಿಲ್ಮ್ಸ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾವು ನೋಡಿದ್ರೆ ಇದೇ ಯಾವಾಗಲೂ ವಿನ್ ಆಗೋದು. ಸೊ ಡೆಫಿನೆಟ್ಲಿ ನಮ್ಗೆ ಅದನ್ನ ಯೂಸ್ ಮಾಡ್ಕೊಬೋದು, ಯೂಸ್ ಮಾಡ್ಕೊಳ್ಳಲ್ಲ ಅಂತೇನಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಟೇಕಿಂಗ್ ಓವರ್ ಜಾಬ್ಸ್ ಅಂಡ್ ರೈಟರ್ಸ್ ಕಮ್ಮಿ ಆಗೋದು ಈಸ್ ಚಾನ್ಸ್ ಇಲ್ಲ ಅಂತ ಅನ್ಸುತ್ತೆ. ಬೇರೆ ಇನ್ನೇನ್ ಬೇಕಿರೋ ಆಗ್ಬೋದು. ಬೇರೆ ನೀನ್ ಟೆಕ್ಕಿಗಳನ್ನ ನೀನ್ ರಿಪ್ಲೇಸ್ ಮಾಡ್ತೀಯಾ, ಏನ್ ಬೇಕಿರೋ ಮಾಡ್ಬೋದು. ಬಟ್ ರೈಟರ್ಸ್ನ ರಿಪ್ಲೇಸ್ ಮಾಡೋದು ಕಷ್ಟ. ಹಾರ್ಟ್ ಆಫ್ ದ ಮೂವಿ ಒಂದು Yes, ಮೂವಿ yes. ಮಾಡಿದಾಗ ಅವರು. ಸೊ ಇದೇ ರೀತಿ ಈಗ ಎಷ್ಟೋ ರೈಟರ್ಸ್ ಇರ್ತಾರೆ ಸರ್, ಅವ್ರ ಆಸ್ಪಿರೇಷನ್ಸ್ ಬೇರೆ ತರ ಇರುತ್ತೆ. ಕೆಲವೊಂದಿಷ್ಟು ಜನ ಬೇರೆ ಫೀಲ್ಡ್ ಅಲ್ಲಿ ಅಂದ್ರೆ ಮೂವಿ ಇಂಡಸ್ಟ್ರಿಯಲ್ಲಿ ಬೇರೆದೇನೋ ಮಾಡ್ಬೇಕಂತ ಇರ್ತಾರೆ. ಯು ಥಿಂಕ್ ಅ ಲಾಟ್ ಆಫ್ ರೈಟರ್ಸ್ ಕ್ಯಾನ್ ಬಿ ವೆರಿ ಗುಡ್ ಡೈರೆಕ್ಟರ್ಸ್? ಹೌದು, ಅದು ಎಕ್ಸಾಂಪಲ್ಸ್ ನಮ್ ಕಣ್ಮುಂದೆನೇ ಇದೆ. ರಾಜ್, ರಕ್ಷಿತ್, ರಿಷಬ್. ಸೊ 3 ಜನರು ರೈಟರ್ಸೇ ದೇ ಹ್ಯಾವ್ ಬಿಕಮ್ ಡೈರೆಕ್ಟರ್ಸ್. ನಿಮ್ಗೆ ಯಾವ ಲೆವೆಲ್ಗೆ ಅಂತ ಗೊತ್ತು. ಆ ಟ್ರಾನ್ಸಿಷನ್ ಯಾವ ರೀತಿ ಮಾಡ್ಕೊಂತಾರೆ ಸರ್ ಜನರಲಿ ನೀವು ನೋಡ್ದಂಗೆ? ಒಂದು ರೈಟರ್ ಇಂದ ಡೈರೆಕ್ಟರ್ ಆಗ್ಬೇಕಂದ್ರೆ ಎಷ್ಟೆಲ್ಲಾ ಕೆಲಸಗಳಿರುತ್ತೆ ಒಂದು ಡೈರೆಕ್ಟರ್ಗೆ. ಹೌ ಡು ದ ಟ್ರಾನ್ಸಿಷನ್? ನಾವೇ ಬರ್ದು ನಾವೇ ಡೈರೆಕ್ಟ್ ಮಾಡ್ಬಿಡೋದು ಈಸ್ ಈಸಿ ನನ್ಗನ್ಸೋ ಪ್ರಕಾರ. ಬಿಕಾಸ್ ನಾವು ಆಲ್ರೆಡಿ ಅದ್ರದ್ದು ಎಮೋಷನ್ಸ್, ಅದ್ರದ್ದು ವಿಜುವಲ್ಸ್ ಎಲ್ಲ ನಾವು ನೋಡ್ಬಿಟ್ಟಿರ್ತೀವಿ. ಸೊ ಫಿಲಮ್ ಟೋನ್ ಹಿಂಗ್ ಹೋಗ್ಬೇಕು, ಹೀಗಿರುತ್ತೆ, ಇದ್ರ ಫಿಲಮ್ ಪೇಸಿಂಗು, ಫಿಲಮ್ ಎಡಿಟಿಂಗು, ಎವ್ರಿ ಪ್ಯಾಟರ್ನ್ ನಾವು ನೋಡ್ಬಿಟ್ಟಿರ್ತೀವಿ. ರೈಟಿಂಗ್ ಸ್ಟೇಜಲ್ಲೇನೆ ಫಿಲಮ್ ನಾವು ನೋಡ್ಬಿಟ್ಟಿರ್ತೀವಿ. ಸೊ ಒಬ್ಬ ರೈಟರ್ಗೆ ಒಂದು ಡೈರೆಕ್ಟ್ ಮಾಡೋದು ಈಸ್ ತುಂಬ ಈಸಿ ಅಂತ ಅನ್ಸುತ್ತೆ. ಬಿಕಾಸ್ ನನಗೆ ಇನ್ನೂ ಗೊತ್ತಿಲ್ಲ. ನಾನು ಈಗ ರಿಷಬ್ಬು ನನಗೆ ಮತ್ತೆ ಅಥವಾ ನಮ್ಮ ಟೀಮಲ್ಲಿ ರಿಷಬ್ ಜೊತೆ ಇರೋ ಒಂದು ನಮ್ಗೆ ಬಾಂಡಿಂಗ್ ಏನಿದೆ ಅದರಿಂದ ನಾವು ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಬಿಕಾಸ್ ನಾನು ನಾಳೆ ಇನ್ನೊಬ್ಬ ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ನಾನೇನೋ ಬರ್ಕೊಟ್ಟಾಗ ಅದು ಅದೇ ಥರ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆ್ಯಂಡ್ ಅದನ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತೀವಿ ಇವತ್ತಿಗೆ. ಸೊ ಹಳೆ ಅಜ್ಜಿ ಕತೆನ ನಾನು ಇವತ್ತಿಗೆ ಹೇಳ್ಬೇಕಾದ್ರೂ ಇಟ್ಸ್ ಅ ಚಾಲೆಂಜೇನೆ. ಸೊ ಅವತ್ತು ಹೆಂಗೆ ಅಜ್ಜಿ ಕತೆ ಹೇಳ್ತಾ ಇದ್ರು ಅವತ್ತಿಗೆ ಚೆನ್ನಾಗಿ ಅನ್ಸಿರ್ಬೋದು. ಸೇಮ್ ಕತೆ ನಾನು ಇವತ್ತು ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತು ಆಡಿಯನ್ಸ್ ಬೇರೆ ಇದ್ದಾರೆ. ಸೊ ಅವ್ರಿಗೆ ನಾನು ಬೇರೆ ತರ ಹೇಳ್ಬೇಕು. ಸೇಮ್ ಅದೇ ಕತೆ ಹೇಳ್ತೀನಾ ಪರವಾಗಿಲ್ವಾ, ಬಟ್ ನಾನು ಬೇರೆ ತರ ಹೇಳ್ಬೇಕು ಅದನ್ನ. ಓಕೆ. ಸೊ ನನ್ನ ಪ್ರಕಾರ ರೈಟರ್ಸ್ಗೆ ಇಟ್ಸ್ ಈಸಿ, ಒಂದು ಡೈರೆಕ್ಟ್ ಮಾಡೋದು ಈಸ್ ಈಸಿ ಅಂತ ಅನ್ಸುತ್ತೆ. ಓಕೆ. ಮತ್ತೆ ಕಾಂತಾರ ವಾಪಸ್ ಬರ್ತೀನಿ ಸರ್. ಇವಾಗ ಕಾಂತಾರ 1 ಆಯ್ತು, ಕಾಂತಾರ ಚಾಪ್ಟರ್ 1 ಆಯ್ತು, ಚಾಪ್ಟರ್ 2 ಯಾವಾಗ ಬರುತ್ತೆ? ಚಾಪ್ಟರ್ 2 ಗೊತ್ತಿಲ್ಲ. ಅದು ರಿಷಬ್ ಸರ್ಗೆ ಒಂದು ಸ್ಪಾರ್ಕ್ ಬರುತ್ತೆ. ಆ ಸ್ಪಾರ್ಕ್ ಇಗ್ನೈಟ್ ಆಗುತ್ತೆ. ಆ ಇಗ್ನೈಟ್ ಆಗಿ ಎಲ್ಲಾರ್ಗು ಒಂದು ಫೋನ್ ಬರುತ್ತೆ. ಅವಾಗ ಕಾಂತಾರ ಆಗುತ್ತೆ. ವಂಡರ್ಫುಲ್ ಕಾನ್ವರ್ಸೇಷನ್ ಸಾಮ್ ಸರ್. ಐ ಥಿಂಕ್ ತುಂಬಾ ಸ್ಟೋರೀಸು ನೀವು ಬಿಫೋರ್ ರೆಕಾರ್ಡಿಂಗ್ ಆವಾಗಲೂ ಹೇಳಿದ್ರಿ, ಕೇಳಕ್ ಒಂಥರ ಚೆನ್ನಾಗಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಏನು ಇಷ್ಟ ಆಯಿತು, ನಾವು ಏನು ಸರಿಪಡಿಸ್ಕೋಬಹುದು ಅಂತ ದಯವಿಟ್ಟು ನಮಗೆ ತಿಳಿಸ್ಕೊಡಿ. ಹಾಗೂ ನಮ್ಮ ಚಾನಲಲ್ಲಿ ಇರೋ ಬೇರೆ ವಿಡಿಯೋಗಳನ್ನ ಚೆಕ್ಔಟ್ ಮಾಡಿ.